ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ರವಿ. ನಾನು ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ ಇದರ ವ್ಯಾಪ್ತಿಯಲ್ಲಿ ಬರುವಂಥ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ವಿಭಾಗದಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ದಾವಣಗೆರೆ ವಿಶ್ವವಿದ್ಯಾಲಯ ತನ್ನ ವ್ಯಾಪ್ತಿಯ ಕಾಲೇಜುಗಳಲ್ಲಿ ಅಂತಿಮ BA ಐಚ್ಛಿಕ ಕನ್ನಡದ ವಿದ್ಯಾರ್ಥಿಗಳಿಗೆ 6ನೇ ಸೆಮ್ನ 6.2ರ ಪತ್ರಿಕೆಯಾಗಿ ತೌಲನಿಕ ಅಧ್ಯಯನ ಮತ್ತು ಅದರ ಪಠ್ಯಗಳು ಅನ್ನುವಂಥ ಪತ್ರಿಕೆಯನ್ನು ನಿಗದಿಪಡಿಸಿದೆ. ಪ್ರಸ್ತುತ ನಾವು ಈ ತೌಲನಿಕ ಅಧ್ಯಯನ ಮತ್ತು ಅದರ ಪಠ್ಯಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಿರುವಂಥ ಪಠ್ಯಗಳ ಅಧ್ಯಯನದಲ್ಲಿ ನಾವು ತೌಲನಿಕ ಅಧ್ಯಯನ ಅನ್ನುವಂಥ ತಾತ್ವಿಕ ಭಾಗದ ಬಗ್ಗೆ ನಾವು ಚರ್ಚೆ ನಡೆಸ್ತಾ ಇದ್ವಿ. ಕಳೆದ ಹಲವಾರು ಅಧಿವೇಶನಗಳಿಂದ ನಾವು ಈ ಚರ್ಚೆಯನ್ನು ನಾವು ನಡೆಸಿದ್ವಿ. ಇಂದಿನ ಚರ್ಚೆಯಲ್ಲಿ ನಾವು ವಿಶ್ವಸಾಹಿತ್ಯ ಅನ್ನುವಂಥ ಒಂದು ಪರಿಕಲ್ಪನೆಯ ಬಗ್ಗೆ ನಾವು ಚರ್ಚೆಯನ್ನು ಇವತ್ತು ನಾವು ನಡೆಸೋಣ. ಈ ವಿಶ್ವಸಾಹಿತ್ಯದ ಬಗ್ಗೆ ಮೊದಲು ವಿಶ್ವಸಾಹಿತ್ಯ ಅನ್ನುವಂಥ ಒಂದು ಪದವನ್ನು ಹುಟ್ಟುಹಾಕಿದಂಥವನು ಗಯಟೆ, ಜರ್ಮನಿಯವನು. ಇವನ ವಿಶ್ವಪ್ರಸಿದ್ಧವಾಗಿರುವಂಥ ಕೃತಿ ಫೌಸ್ಟ್ ಅಂತಂದ್ಬಿಟ್ಟು ಗಯಟೆ ಫೌಸ್ಟ್ ಅಂತಂತ ಕರೀತಾರೆ. ಸೊ ಈ ಗಯಟೆ ಆ್ಯಕ್ಚುಲಿ ವಿಶ್ವಸಾಹಿತ್ಯ ಅನ್ನುವಂಥದ್ದೊಂದಿದೆ ಅಂತಂತ ಹೇಳ್ತಾನೆ. ಏನು ಅಂತಂತಂದರೆ, ಅವನ ಅಭಿಪ್ರಾಯದಲ್ಲಿ ಇಡೀ ಮಾನವ ಜನಾಂಗ ಅನ್ನುವಂಥದ್ದು ಒಂದು ಅಖಂಡವಾಗಿರುವಂಥದ್ದು. ಇಡೀ ಮಾನವ ಕುಲ ಒಂದು ಅಖಂಡವಾಗಿರುವಂಥದ್ದು. ಈ ಅಖಂಡವಾಗಿರುವಂಥ ಮಾನವ ಕುಲ ಸೃಷ್ಟಿಸಿರುವಂಥ, ಅಂದರೆ ಬೇರೆ ಬೇರೆ ರಾಷ್ಟ್ರಗಳಿಗೆ ಸಂಬಂಧಪಟ್ಟಿರುವಂಥವ್ರು, ಬೇರೆ ಬೇರೆ ಭಾಷೆಗಳಿಗೆ ಸಂಬಂಧಪಟ್ಟಿರುವಂಥವ್ರು, ಬೇರೆ ಬೇರೆ ಸಂಸ್ಕೃತಿಯ ಹಿನ್ನೆಲೆ ಇರುವಂಥವ್ರು, ಬೇರೆ ಬೇರೆ ಸಾಮಾಜಿಕ ಹಿನ್ನೆಲೆ ಇರುವಂಥವ್ರು, ಹೀಗೆ ಇಡೀ ವಿಶ್ವದ ಎಲ್ಲ ಜನರು ಸೇರಿ ಒಂದು ಅಖಂಡ ವಿಶ್ವ ಜನತೆ ಆಗತ್ತೆ. ಈ ವಿಶ್ವದ ಜನತೆ ಸೃಷ್ಟಿಸಿರುವಂಥ ಸಾಹಿತ್ಯ ಇದೆಯಲ್ಲ, ಇದು ವಿಶ್ವ ಸಾಹಿತ್ಯ ಆಗುತ್ತೆ. ಸೊ ಪ್ರತಿಯೊಂದು ರಾಷ್ಟ್ರದವರು ಸೃಷ್ಟಿಸಿರುವಂಥ ಸಾಹಿತ್ಯನೂ ಕೂಡ ಈ ಅಖಂಡ ವಿಶ್ವ ಸಾಹಿತ್ಯದ ಭಾಗ ಆಗಿರುತ್ತೆ. ಸೊ ಹಾಗಾಗಿ ಇದು ವಿಶ್ವ ಸಾಹಿತ್ಯ ಆಗತ್ತೆ ಅಂತಂದ್ಬಿಟ್ಟು ಜರ್ಮನಿಯ ಗಯಟೆ ಅಭಿಪ್ರಾಯ ಪಡ್ತಾನೆ. ವಿಶ್ವ ಸಾಹಿತ್ಯ ಅನ್ನುವಂಥ ಪದವನ್ನು ಸೃಷ್ಟಿಸ್ತಾನೆ. ಸೊ ಒಂದು ಉದಾತ್ತವಾಗಿರುವಂಥ ದೃಷ್ಟಿಕೋನ ಇದು. ಅದೇ ರೀತಿ ನಮ್ಮಲ್ಲಿ ಭಾರತದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಕೂಡ ಈ ವಿಶ್ವ ಸಾಹಿತ್ಯ ಅನ್ನುವಂಥ ಮಾತನ್ನು ಆಡ್ತಾರೆ. ಅವರು ಕೂಡ ಇದೇ ಥರ ಹೇಳ್ತಾರೆ. ಏನು ಅಂತಂತಂದರೆ, ಈ ಇಡೀ ಮಾನವ ಕುಲ ಒಂದಾಗಿರುವಂಥದ್ದು. ಈ ಒಂದಾಗಿರುವಂಥ ಅಂದರೆ ವಿಶ್ವದ ಎಲ್ಲ ಮನುಷ್ಯರು ಕೂಡ ಒಂದೇ ರೀತಿ. ಅವರು ಬೇರೆ ಬೇರೆ ವಿಶ್ವಕ್ಕೆ, ಬೇರೆ ಬೇರೆ ಭಾಷೆಗಳಿಗೆ ಸೇರಿದ್ರು ಕೂಡ, ಬೇರೆ ಬೇರೆ ರಾಷ್ಟ್ರಗಳಿಗೆ, ಬೇರೆ ಬೇರೆ ರಾಷ್ಟ್ರಗಳಿದ್ದು ರಾಷ್ಟ್ರದ ಭಾಷೆಗಳಿಗೆ ಸೇರಿದ್ರು ಕೂಡ ಇಡೀ ಮಾನವ ಜನಾಂಗವಾಗಿ ಅವರು ಒಂದು. ಸೊ ಹಾಗಾಗಿ ಏನಂತಂದರೆ, ಆ ಇಡೀ ಮಾನವ ಜನಾಂಗಕ್ಕೆ ಸೇರಿರುವಂಥ ಒಂದು ಸಾಹಿತ್ಯ ಅನ್ನುವಂಥದ್ದು ಒಂದಿದೆ. ಸೊ ಹಾಗಾಗಿ ಏನಂತಂತಂದರೆ, ಇಡೀ ಸಾಹಿತ್ಯ ಎಲ್ಲನೂ ಕೂಡ ಮನುಕುಲಕ್ಕೆ ಸೇರಿರುವಂಥ ಸಾಹಿತ್ಯ. ಸೊ ಬೇರೆ ಬೇರೆ ಸಾಹಿತ್ಯ, ಬೇರೆ ಬೇರೆ ದೇಶದ ಸಾಹಿತ್ಯ ಇದೆಯಲ್ಲ, ಅದು ಇಡೀ ಮನುಕುಲದ ಸಾಹಿತ್ಯದ ಒಟ್ಟಾರೆ ಸಾಹಿತ್ಯ ಇದೆಯಲ್ಲ, ಅದಕ್ಕೆ ಕೊಡುಗೆ ಕೊಟ್ಟು ಸೇರಿ ಆಗಿರುವಂಥದ್ದು. ಸೊ ಹಾಗಾಗಿ ಈ ಸಾಹಿತ್ಯ ವಿಶ್ವ ಸಾಹಿತ್ಯ. ಇದು ಅಖಂಡವಾಗಿರುವಂಥದ್ದು, ಖಂಡವಾಗಿರುವಂಥದ್ದಲ್ಲ. ಸೊ ಇದು ಅಖಂಡ ವಿಶ್ವ ಮಾನವತೆಯ ಅಖಂಡ ವಿಶ್ವ ಸಾಹಿತ್ಯ ಅನ್ನುವಂಥದ್ದನ್ನು ಟ್ಯಾಗೋರ್ ಅವರು ಹೇಳ್ತಾರೆ. ಪ್ರಾರಂಭದಲ್ಲಿ ಈ ವಿಶ್ವ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಈ ಥರ ಒಂದು ಉದಾತ್ತವಾಗಿರುವಂಥ ಕಲ್ಪನೆ ಬೆಳ್ಕೊಂಡು ಬಂದಿದೆ. ಈವನ್ ಕುವೆಂಪುನು ಕೂಡ ನಂತರ ಅವರ ಇಳಿಗಾಲದಲ್ಲಿ ಅವ್ರು ಹೇಳುವಂಥದ್ದು ಏನು ಅಂತಂದರೆ, ನಾನು ಕನ್ನಡಿಗ ಮತ್ತು ಅದಕ್ಕಿಂತ ಭಾರತೀಯ ಮತ್ತು ಅದಕ್ಕಿಂತ ಮುಖ್ಯವಾಗಿ ನಾನು ವಿಶ್ವಮಾನವ ಅಂತಂತ ಹೇಳ್ತಾರೆ. ಸೊ ಇವೆಲ್ಲನೂ ಮೀರಿದ್ದೀನಿ ಅಂತಂದ್ಬಿಟ್ಟು. ಸೊ ಹಾಗಾಗಿ ಅವ್ರು ಹೇಳುವಂಥದ್ದು, ಓ ನನ್ನ ಚೇತನ ಹಾಗೂ ನೀ ಅನಿಕೇತನ ಅಂತಂತ ಹೇಳ್ತಾರೆ. ಸೊ ಹಾಗಾಗಿ ಏನಂತಂದರೆ, ಉದಾತ್ತ ವ್ಯಕ್ತಿಗಳೆಲ್ಲರೂ ಕೂಡ ಏನು ಮಾಡ್ತಾರೆ ಅಂತಂದ್ರೆ ತುಂಬ ಉದಾತ್ತವಾಗಿ ಯೋಚನೆ ಮಾಡ್ತಾರೆ, ವಿಶ್ವಮಟ್ಟದಲ್ಲಿ ಯೋಚನೆ ಮಾಡ್ತಾರೆ. ಇದು ಒಂದು ಬಗೆಯ ನೆಲೆ ಇದು. ಆದರೆ ಸಂಸ್ಕೃತಿ ಚಿಂತನೆಯ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಒಂದು ಹೊಸ ಚಿಂತನೆ ಏನಂತಂದರೆ, ಈ ರೀತಿಯಾಗಿರುವಂಥ ಒಂದು ವೈಶ್ವಿಕ ನೆಲೆಯಲ್ಲಿ ಈ ಥರ ಯೋಚನೆ ಮಾಡಿದ್ರೆ ಸ್ಥಳೀಯತೆಗೆ ಬೆಲೆನೇ ಇರೋದಿಲ್ಲ. ಸ್ಥಳೀಯ ಸಂಸ್ಕೃತಿಗಳು ಅನ್ನುವಂಥದ್ದು ವಿಶ್ವದಲ್ಲಿ ಸಾವಿರಾರು ಇದ್ದಾವೆ. ಕನ್ನಡದ ಈ ನೆಲದಲ್ಲೇ ಕನ್ನಡದ ಸಂಸ್ಕೃತಿ ಎನ್ನುವಂಥದ್ದು ಬೇರೆ ಬೇರೆ ರೀತಿ ಇದೆ. ಕರ್ನಾಟಕದಲ್ಲಿರುವಂಥ
ಮುಸ್ಲಿಂ ಜನಾಂಗದವರು ಕನ್ನಡ ಮಾತಾಡ್ತಾ ಇದ್ದಾರೆ. ಅವರ ಸಂಸ್ಕೃತಿ ಬೇರೆ ರಾಜ್ಯದ ಸಂಸ್ಕೃತಿಯವ್ರಿಗಿಂತ ಭಿನ್ನವಾಗಿದೆ. ಸೊ ಹಾಗಾಗಿನೇ ಅದೇ ಥರನೇ ಬೇರೆ ಬೇರೆ ಭಾಷೆ ಮಾತಾಡುವಂಥವ್ರು, ಇಲ್ಲಿ ಮರಾಠಿ ಭಾಷೆ ಮಾತಾಡುವಂಥವ್ರು ಇದ್ದಾರೆ, ಉರ್ದು ಮಾತಾಡ್ತಾರೆ, ತೆಲುಗು ಮಾತಾಡ್ತಾರೆ, ತಮಿಳ್ ಮಾತಾಡ್ತಾರೆ, ಮಲಯಾಳಂ ಮಾತಾಡ್ತಾರೆ, ಕನ್ನಡ ಗೊತ್ತಿದೆ. ಬೇರೆ ಬೇರೆ ಉದ್ದೇಶಕ್ಕಿಲ್ಲ ಬಂದು ನೆಲೆಸಿದ್ದಾರೆ. ಕನ್ನಡಿಗರೇ ಬೇರೆ ಬೇರೆ ಥರ ಕನ್ನಡ ಮಾತಾಡ್ತಿದ್ದಾರೆ. ಸೊ ಮಂಗಳೂರು ಕನ್ನಡ ಇದೆ, ಮತ್ತು ಉತ್ತರ ಭಾಗ ಕರ್ನಾಟಕದ ಕನ್ನಡ ಇದೆ, ಮೈಸೂರು ಕನ್ನಡ ಇದೆ, ಬೆಂಗಳೂರು ಕನ್ನಡ ಇದೆ, ಈ ಕಡೆ ಹೈದರಾಬಾದ್ ಭಾಗದ ಕನ್ನಡ ಇದೆ. ಸೊ ಕನ್ನಡಗಳೇ ಬೇರೆ ಬೇರೆ ಥರ ಇದೆ. ಸೊ ಈ ಥರದ ಸಂಸ್ಕೃತಿ ವೈವಿಧ್ಯತೆ ಇರುವಂಥ ನಾಡು ಬರೀ ಕರ್ನಾಟಕದ ಪ್ರದೇಶ ಒಂದೇ ಆದರೆ, ಇಡೀ ಭಾರತವನ್ನು ತೆಗೆದುಕೊಂಡ್ರೆ ಎಷ್ಟು ವೈವಿಧ್ಯ ಬಗೆಯ ಸಂಸ್ಕೃತಿಗಳು, ಅವರ ಆಚಾರ ವಿಚಾರ, ರೀತಿ, ಸಂಪ್ರದಾಯ, ಮಾತಾಡುವಂಥ ರೀತಿ, ಊಟ ಮಾಡುವಂಥ ಆಹಾರ ಪದಾರ್ಥಗಳು, ಅವರ ಸಂಸ್ಕೃತಿ, ಆಚರಣೆ, ಹಬ್ಬ ಹರಿದಿನ ಎಲ್ಲನೂ ಕೂಡ ವೈವಿಧ್ಯಮಯವಾಗಿರುವಂಥದ್ದು. ನಾವು ವಿಶ್ವದ ಲೆಕ್ಕದಲ್ಲಿ ತೆಗೆದುಕೊಂಡ್ರೆ ಲಕ್ಷಾಂತರ ಬಗೆಯ ಸಾಂಸ್ಕೃತಿಕ ವೈವಿಧ್ಯಗಳು ಇವನ್ನೆಲ್ಲನೂ ಕೂಡ ಒಂದೇ ಸಮನೆ ತೊಡೆದಾಕ್ಬಿಟ್ಟು ವಿಶ್ವ ಸಂಸ್ಕೃತಿ ಅಂತಂತ ಅಥವಾ ವಿಶ್ವ ಸಾಹಿತ್ಯ ಅಂತಂತಂದ್ಬಿಟ್ಟು, ಅಥವಾ ಇಡೀ ಮಾನವ ಕುಲ ಎಲ್ಲನೂ ಕೂಡ ಒಂದೇ ಅಂತಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಒಂದು ದುಂಡಾಗಿರುವಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಸ್ಥಳೀಯ ವೈವಿಧ್ಯತೆಗಳನ್ನ ಇಲ್ಲವಾಗಿಸುವಂಥದ್ದು ಸರಿನಾ? ಇದನ್ನು ಕೂಡ ಒಂದು ಪ್ರಶ್ನೆ. ಈ ಪ್ರಶ್ನೆಯನ್ನು ಅಂದರೆ ಎದುರುಗೊಂಡೇ ನಾವು ವಿಶ್ವ ಸಾಹಿತ್ಯದ ಬಗ್ಗೆ ನಾವು ಮಾತಾಡಬೇಕಾಗತ್ತೆ. ಇದಿಲ್ಲದೆ ಅದರ ಸ್ಥಳೀಯತೆ ಅಥವಾ ಆ ಸ್ಥಳೀಯ ಅನನ್ಯತೆ ಅಥವಾ ಪ್ರಾದೇಶಿಕತೆ ಅಥವಾ ಪ್ರಾದೇಶಿಕ ಅನನ್ಯತೆ, ಆ ಪ್ರಾದೇಶಿಕ ಭಾಷೆಯ ಅನನ್ಯತೆ, ಅದಿಲ್ಲದೆ ವಿಶ್ವ ಸಾಹಿತ್ಯದ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ಯಾಕಂತಂದರೆ ಸ್ಥಳೀಯ ಮನುಷ್ಯನ ಒಂದು ಭಾಗವಹಿಸುವಿಕೆಯಿಂದನೇ ಒಂದು ವಿಶ್ವಮಾನವ ಅನ್ನುವಂಥವನು ಒಂದು ಕಲ್ಪನೆ ನಿರ್ಮಾಣ ಆಗುವಂಥದ್ದು. ಇವನು ಸೇರಿದಾನೆ, ಮತ್ತೊಬ್ಬನು ಸೇರಿದಾನೆ, ಇನ್ನೊಬ್ಬನು ಸೇರಿದ್ದಾನೆ. ಸೊ ಇವೆಲ್ಲ ಸೇರಿ ಒಂದು ವಿಶ್ವ ಮಾನವತೆ ಅನ್ನುವಂಥದ್ದು, ಇವನ ಮಾನವತ್ವದ ಅಂಶ, ಮತ್ತೊಬ್ಬರ ಮಾನವತ್ವದ ಅಂಶ ಎಲ್ಲ ಸೇರಿ ಆಗುವಂಥದ್ದು. ಹಾಗೆ ಸ್ಥಳೀಯ ಅಥವಾ ಪ್ರಾದೇಶಿಕತೆಯ ಸಾಹಿತ್ಯಗಳೆಲ್ಲ ಸೇರಿ ವಿಶ್ವ ಸಾಹಿತ್ಯ ಆಗೋದು. ಸೊ ಹಾಗಾಗಿ ಏನು ಅಂತಂತಂದರೆ ವಿಶ್ವ ಸಾಹಿತ್ಯ ಅಂತಂದರೆ ಅದ್ಯಾವುದೋ ಬೇರೆ ಕಡೆಯಿಂದ ಬಂದಿರುವಂಥದ್ದಲ್ಲ, ಅಥವಾ ಏನಂತಂದರೆ ಮುಖ್ಯವಾಗಿರುವಂಥ ಯಾವುದೋ. ಮುಖ್ಯ ಅಂದಿದ ತಕ್ಷಣ ಇದು ಇನ್ವರ್ಟೆಡ್ ಕಾಮದಲ್ಲಿ ಹೇಳ್ತಿದ್ದೀನಿ. ಯಾಕೆಂದರೆ ಮುಖ್ಯ ಅಂದಿದ ತಕ್ಷಣ ಏನಾಗುತ್ತೆ, ಬಲ ಇರುವಂಥವನೇ ಮುಖ್ಯ ಆಗ್ತಾನೆ, ಅಧಿಕಾರ ಇರುವಂಥವ್ನು ಮುಖ್ಯ ಆಗ್ತಾನೆ, ಬಲಿಷ್ಠ ಮುಖ್ಯ ಆಗ್ತಾನೆ, ಅಥವಾ ಒರಟರಾಗಿರುವಂಥವ್ನು ಮುಖ್ಯ ಆಗ್ಬಿಡ್ತಾನೆ. ಎಲ್ಲರನ್ನೂ ತಳ್ಳಿ ಮುಂದೆ ಇರುವಂಥವನು ಜಗ್ಗಿ ತಳ್ಳಿ ಹಿಂದೆ ಎಳೆದ್ಬಿಟ್ಟು ಮುಂದೆ ಹೋಗುವಂಥವನು ಮುಖ್ಯ ಆಗ್ತಾನೆ. ಸೊ ಇದು ಪಾಶವಿ ಕೃತ್ಯ. ಇದು ಈ ಥರದ್ದೆಲ್ಲ ಆ್ಯಕ್ಚುಲಿ ಒಪ್ಪೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಏನು ಅಂತಂತಂದರೆ ವಿಶ್ವ ಸಾಹಿತ್ಯದ ಬಗ್ಗೆ ಮಾತಾಡಬೇಕಾದ್ರೆ ಸ್ಥಳೀಯ ಸಾಹಿತ್ಯದ ಬಗ್ಗೆನೂ ಮಾತಾಡಬೇಕು. ಸ್ಥಳೀಯ ಸಾಹಿತ್ಯಕ್ಕೆ ಯಾವ ಅನನ್ಯತೆ ಮತ್ತು ವೈಶಿಷ್ಟ್ಯತೆ ಇದೆ, ಅದರ ಆಧಾರದ ಮೇಲೆ ವಿಶ್ವ ಸಾಹಿತ್ಯಕ್ಕೂ ಕೂಡ ಅನನ್ಯತೆ ಮತ್ತು ವೈಶಿಷ್ಟ್ಯತೆ ಅನ್ನುವಂಥದ್ದು ಸಿಗುತ್ತೆ. ಸ್ಥಳೀಯ ಸಾಹಿತ್ಯ ಎಷ್ಟು ಉದಾತ್ತವಾಗಿರುತ್ತೋ ವಿಶ್ವ ಸಾಹಿತ್ಯ ಅಷ್ಟು ಉದಾತ್ತವಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ವಿಶ್ವ ಸಾಹಿತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ಬಿಟ್ಟು ವಿದ್ವಾಂಸರು ಹೇಳ್ತಾರೆ. ಅದರಲ್ಲೂ ಕೂಡ ಮುಖ್ಯವಾಗಿ ಶಂಕರ್ ಮೊಕಾಶಿ ಪುಣೇಕರ್ ಅವರು ಈ ರೀತಿ ಅಭಿಪ್ರಾಯವನ್ನು ಪಡ್ತಾರೆ ವಿಶ್ವ ಸಾಹಿತ್ಯದ ಬಗ್ಗೆ ಚರ್ಚೆಯನ್ನು ಮಾಡಬೇಕಾದ್ರೆ. ಅದರ ಬಗ್ಗೆ ನಾವು ಈ ಚರ್ಚೆಯನ್ನು ನಾವು ತೆಗೆದುಕೊಳ್ಳೋಣ. ವಿಶ್ವ ಸಾಹಿತ್ಯ ಅನ್ನುವಂಥ ಪದವನ್ನು ಮೊಟ್ಟ ಮೊದಲು ಬಳಸಿದಂಥವನು ಈಗಾಗಲೇ ಮಾತಾಡ್ದಂಗೆ ಗಯಟೆ ಅನ್ನುವಂಥವನು, ಜರ್ಮನ್ ದೇಶಿಗ. ವಿಶ್ವ ಸಾಹಿತ್ಯದ ಕಲ್ಪನೆ ಬಗ್ಗೆ ಮೊದಲು ಪರಿಕಲ್ಪನೆಯನ್ನು ಹುಟ್ಟಾಕ್ತಾನೆ ಮತ್ತು ಮಾತಾಡ್ತಾನೆ. ಆದರೆ ಗಯಟೆ ಹೇಳಿದಂಥ ಈ ವಿಶ್ವ ಸಾಹಿತ್ಯ ಇದೆಯಲ್ಲ, ಈಗಾಗಲೇ ನಾನು ಚರ್ಚೆ ಮಾಡ್ದಂಗೆ ಈ ವಿಶ್ವ ಸಾಹಿತ್ಯದ ಕಲ್ಪನೆ ಏನು, ವಿಶ್ವ ಸಾಹಿತ್ಯ ಅಂತಂದರೆ ಆ್ಯಕ್ಚುಲಿ ಏನದು ಅನ್ನುವಂಥದ್ದು ಮುಖ್ಯವಾಗಿರುವಂಥದ್ದು. ಸೊ ಇಲ್ಲಿ ವಿಶ್ವ ಸಾಹಿತ್ಯ ಅಂತಂತಂದರೆ ಇಡೀ ವಿಶ್ವ ಅಂತಂತಂದರೆ ಬೇರೆ ಬೇರೆ ಖಂಡಗಳು, ಆ ಖಂಡಗಳಲ್ಲಿರುವಂಥ ಬೇರೆ ಬೇರೆ ದೇಶಗಳು, ಇವೆಲ್ಲ ಸೇರಿ ವಿಶ್ವ ಆಗಿದೆ. ಈ ಭೂಗೋಳಕ್ಕೆ ಸಂಬಂಧಪಟ್ಟಂಗೆ. ಸೊ ಹಾಗಾಗಿ ಪ್ರತಿ ದೇಶನೂ ತಾನು ನಿರ್ಮಿಸಿರುವಂಥ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಬಿಟ್ಟುಕೊಟ್ಟು, ತಾನು ರಚಿಸಿಕೊಂಡಿರುವಂಥ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಬಿಟ್ಟುಕೊಟ್ಟು ಅಂತಾರಾಷ್ಟ್ರೀಯವಾಗಿರುವಂಥ ಒಂದು ಏಕರಸಾಯನ ಅಂತ ಕರೀತಾರೆ, ಒಂದು ಒಟ್ಟಂದದಲ್ಲಿ ಒಂದುಗೂಡಬೇಕಾ ಅಂದರೆ ತಮ್ಮತನವನ್ನೆಲ್ಲವನ್ನು ಕಳ್ಕೊಂಡು ವಿಶ್ವದ ಒಂದು ಏಕತೆಯಲ್ಲಿ ತನ್ನವನ್ನೆಲ್ಲವನ್ನು ಬಿಟ್ಕೊಟ್ಟು ಆ ವಿಶ್ವತನದಲ್ಲಿ ಒಂದುಗೂಡ್ಬಿಟ್ಟು ತನ್ನನ್ನು ತಾನು ಕಳ್ಕೋಬೇಕಾ, ರಾಷ್ಟ್ರೀಯ ಸಂಸ್ಕೃತಿಯನ್ನು ಬಿಟ್ಕೊಟ್ಟು ವಿಶ್ವಾತ್ಮಕತೆಯ ದೀಕ್ಷೆಯನ್ನು ತೆಗೆದುಕೊಳ್ಬೇಕಾ?
ರಾಷ್ಟ್ರೀಯತೆಯ ಸಂಸ್ಕೃತಿಯನ್ನು ಬಿಟ್ಕೊಟ್ಟು ರಾಷ್ಟ್ರೀಯ ಸಂಸ್ಕೃತಿಯನ್ನು ಬಿಟ್ಕೊಡೋದು ಅಂತಂದರೆ ನಮ್ಮತನವನ್ನು ಕಳ್ಕೊಳ್ಳೋದು ಅಂತ. ಸೊ ಆವಾಗ ಆ ವಿಶ್ವಾತ್ಮಕತೆಯನ್ನು ಸ್ವೀಕರಿಸೋದು ಅಂತಂದರೆ ಆ ವಿಶ್ವಾತ್ಮಕತೆ ಯಾವುದು? ಆವಾಗ ಯಾವುದು ಅತ್ಯಂತ ಬಲಿಷ್ಠ ರಾಷ್ಟ್ರ ಆ ಸಂದರ್ಭದಲ್ಲಿ ಬಲಿಷ್ಠವಾಗಿರುತ್ತೆ ಅದು ಪ್ರತಿಪಾದನೆ ಮಾಡುತ್ತೆ. ಏನು ಅಂತಂದರೆ ವಿಶ್ವ ಸಾಹಿತ್ಯ ಅಂತಂದರೆ ಯಾವುದು ಅಂತಂದ್ಬಿಟ್ಟು. ಉಳಿದಂಥ ಬಡ ರಾಷ್ಟ್ರಗಳು ತಮ್ಮ ರಾಷ್ಟ್ರೀಯತೆ, ತಮ್ಮ ರಾಷ್ಟ್ರೀಯ ಸಾಹಿತ್ಯ ಇತ್ಯಾದಿಗಳ ಪರಿಕಲ್ಪನೆ ಕೈ ಚೆಲ್ಲಿ ಕೂತ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಏನಂತಂದರೆ ತರತಮಗಳಿರುವಂಥ ಸಂದರ್ಭಗಳಲ್ಲಿ ರಾಷ್ಟ್ರಗಳ ಮಧ್ಯೆ ಬಲಾಬಲಗಳ ಮಧ್ಯೆ ಅತ್ಯಂತ ಅಗಾಧ ಅಂತರ ಇರುವಂಥ ಸಂದರ್ಭಗಳಲ್ಲಿ ಎಲ್ಲ ರಾಷ್ಟ್ರಗಳಿಗೂ ಸಮಾನ ನ್ಯಾಯ ಸಿಗೋದಿಲ್ಲ. ಮತ್ತು ಈ ವಿಶ್ವ ಸಾಹಿತ್ಯ ಅನ್ನುವಂಥ ಪರಿಕಲ್ಪನೆ ಅನ್ನುವಂಥದ್ದು ಒಂದು ದುಂಡಾಗಿರುವಂಥ ಹೇಳಿಕೆ, ಬೀಸಾಗಿರುವಂಥ ಹೇಳಿಕೆ. ಆ ಹೇಳಿಕೆಯಲ್ಲಿ ಏನಂತಂದರೆ ಎಲ್ಲ ಸಾಹಿತ್ಯಗಳನ್ನು ಕೂಡ ಸರಾಸಗಟಾಗಿ ಒಟ್ಟಾಗಿ ಸೇರಿಸ್ಬಿಟ್ರೆ ಆ ಸಾಹಿತ್ಯಗಳ ಅನನ್ಯತೆಗಳೇ ಉಳ್ಕೊಳ್ಳೋದಿಲ್ಲ. ಈಗ ದುರಂತ ನಾಟಕ ಅನ್ನುವಂಥದ್ದು ಗ್ರೀಕರ ಸಾಂಸ್ಕೃತಿಕ ವೈಶಿಷ್ಟ್ಯ ಅನ್ನುವಂಥದ್ದು. ಸೊ ಹಾಗಾಗಿ ಏನು ಅಂತಂತಂದರೆ ಗ್ರೀಕ್ ಸಾಹಿತ್ಯ ಅಂದ ತಕ್ಷಣ ದುರಂತ ನಾಟಕ ನಮ್ಮ ಕಣ್ಣೆದುರುಗಡೆ ಬರುತ್ತೆ. ವಿಶ್ವ ಸಾಹಿತ್ಯ ಅನ್ನುವಂಥದ್ದು ಬಂದಾಗ ಗ್ರೀಕರ ಹೆಸರು ಈಗ ನಮ್ಗೆ ಕೇಳೋದಕ್ಕೆ ಸಾಧ್ಯ ಆಗಲ್ಲ, ದುರಂತ ನಾಟಕಗಳು. ಸೊ ಹಾಗಾಗಿ ಭಾರತದ ಸಾಹಿತ್ಯ ಅಂತ ಹೇಳಿದ ತಕ್ಷಣ ಇಲ್ಲಿರುವಂಥ ಆಧ್ಯಾತ್ಮಿಕವಾಗಿರುವಂಥ ಪರಂಪರೆ ಅಥವಾ ಪೌರಾಣಿಕ ಕಥೆಗಳು ಅಥವಾ ಈ ಥರ ಅಥವಾ ಸಾಂಸ್ಕೃತಿಕವಾಗಿರುವಂಥ ಕೃತಿಗಳು ಇವೆಲ್ಲನೂ ಕೂಡ ಸಂಸ್ಕೃತಿ ಅಂದರೆ ರಾಮಾಯಣ ಮಹಾಭಾರತದಂಥ ಕೃತಿಗಳು, ಪಂಚತಂತ್ರದಂಥ ಕೃತಿಗಳು ಇವೆಲ್ಲ ಇದಾವಲ್ಲ, ಇವು ಏನಂತಂದರೆ ಈ ದೇಶದ ಕೊಡುಗೆಗಳು ವಿಶ್ವಕ್ಕಾಗಿದೆ. ಸೊ ಮತ್ತು ಇದರ ಜೊತೆಗೇ ಬೇರೆ ಇಲ್ಲಿರುವಂಥ ಬೇರೆ ಬೇರೆ ಭಾಷೆಗಳಲ್ಲಿ ಬಂದಿರುವಂಥ ಅನೇಕ ಉತ್ತಮ ಸಾಹಿತ್ಯಗಳು ಇವತ್ತಿಗೂ ಕೂಡ ಅವುಗಳ ಹೆಸರು ಭಾರತೀಯರಿಗೆ ಕೂಡ ಗೊತ್ತಿಲ್ಲ. ಯಾಕೆಂತಂದರೆ ಅವೆಲ್ಲ ಬೇರೆ ಬೇರೆ ಭಾಷೆಯಲ್ಲಿದೆ, ನಾವು ನಮ್ಮ ಭಾಷೆನ ಕಲ್ತಿದ್ದೀವಿ. ಸೊ ಈ ಥರ ಇದೊಂದು ಪುಟ್ಟ ವಿಶ್ವವಾಗಿರುವಂಥ ಈ ಭಾರತದಲ್ಲಿ ನಮ್ಮ ಪಕ್ಕದ ರಾಜ್ಯದಲ್ಲಿರುವಂಥ ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲಿರುವಂಥ ಅತ್ಯುತ್ತಮ ಸಾಹಿತಿಗಳಿದ್ದಾರೆ. ಇಂಗ್ಲೀಷಿಗೆ ಕುವೆಂಪು ಅವರು ಹೇಳ್ತಾರೆ ಒಂದು ಮಾತನ್ನು, ಏನಂತಂತಂದರೆ ಕುವೆಂಪು ಅವರಿಗೆ ಯಾವುದೋ ಒಂದು ಸಂದರ್ಭದಲ್ಲಿ ನಿಮ್ಮ ಕೃತಿಗಳನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದ್ರೆ ನೊಬೆಲ್ ಬಹುಮಾನ ಬರೋದು ಗ್ಯಾರಂಟಿ ಅಂತಂತ ಯಾರೋ ಹೇಳ್ತಾರಂತೆ. ಆ ಸಂದರ್ಭದಲ್ಲಿ ಕುವೆಂಪು ಒಂದು ಕವಿತೆಯನ್ನು ರಚಿಸ್ತಾರೆ. ಏನು ಅಂತಂದರೆ ಮಲೆನಾಡಿನ ಒಂದು ಭಾಗ, ದಟ್ಟವಾಗಿರುವಂಥ ಅರಣ್ಯ, ಅಲ್ಲಿ ಕಂಡು ಕೂಡ ಕಾಣದಂತೆ ತನ್ಪಾಡಿಗೆ ತಾನು ಕೋಗಿಲೆ ಒಂದು ಮಾವಿನ ಮರದ ಚಿಗುರುಗಳನ್ನ ತಿಂದ್ಬಿಟ್ಟು ಅತ್ಯಂತ ಮಧುರವಾಗಿ ಹಾಡ್ತಾ ಇರುತ್ತೆ, ಕುಹು ಕುಹು ಗಾನವನ್ನು ಹಾಡ್ತಾ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ಕವಿ ಕೇಳ್ತಾನೆ ಅದನ್ನು. ಕವಿ ಕೇಳಿದ ನಂತರ ಅವನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬರುತ್ತೆ. ಏನು ಅಂತಂದರೆ ಈ ಕೋಗಿಲೆಯ ಈ ಕುಹು ಕುಹು ಧ್ವನಿಯನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡಿದರೆ ಅದು ಖಂಡಿತ ನೊಬೆಲ್ ಬಹುಮಾನ ಬರುತ್ತೆ ಅಂತ. ನೋಡ್ರಿ, ಆ ಧ್ವನಿಗಿಂತ ಮುಖ್ಯವಾಗಿರುವಂಥದ್ದು ನೊಬೆಲ್ ಬಹುಮಾನ ಅಲ್ಲ, ಕುವೆಂಪು ಹೇಳ್ತಾ ಇರುವಂಥದ್ದು. ಈ ಸಾಹಿತ್ಯಕ್ಕಿಂತ ಮುಖ್ಯವಾಗಿರುವಂಥದ್ದು ನೊಬೆಲ್ ಬಹುಮಾನ ಅಲ್ಲ ಅಂತಂದ್ಬಿಟ್ಟು, ಸಾಹಿತ್ಯದ ಆಸ್ವಾದನೆ ಅನ್ನುವಂಥದ್ದು ತುಂಬ ಮುಖ್ಯವಾಗಿರುವಂಥದ್ದು ಅಂತಂದ್ಬಿಟ್ಟು. ಸೊ ಆದರೆ ಐಡೆಂಟಿಟಿ ಅನ್ನುವಂಥದ್ದು ಮುಖ್ಯ ಅನ್ನುವಂಥದ್ದು ಬಂದಾಗ, ಗುರುತಿಸ್ಕೊಳ್ಳುವಿಕೆ ಅನ್ನುವಂಥದ್ದು ಮುಖ್ಯ ಅಂತಂಥದ್ದು ಬಂದಾಗ ರಾಜಕೀಯ ಶಕ್ತಿಗಳು ಅಥವಾ ಸಾಂಸ್ಕೃತಿಕ ಶಕ್ತಿಗಳು, ಸಾಂಸ್ಕೃತಿಕ ಯಜಮಾನಿಕೆ ಅನ್ನುವಂಥದ್ದು ಕೆಲಸ ಮಾಡ್ತವೆ, ಆರ್ಥಿಕ ಶಕ್ತಿಗಳು ಕೆಲಸ ಮಾಡ್ತವೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂತಂದರೆ ಉಳಿದಿರುವಂಥದ್ದೆಲ್ಲ ಬೇರೆ ಬೇರೆ ಅದಕ್ಕೆ ಅಂದರೆ ರಾಜಕೀಯ ಶಕ್ತಿ ಇಲ್ಲದ, ಸಾಂಸ್ಕೃತಿಕ ಯಜಮಾನಿಕೆ ಇಲ್ಲದೆ ಇರುವಂಥ, ಆರ್ಥಿಕ ಶಕ್ತಿ ಇಲ್ಲದೆ ಇರುವಂಥ ಬೇರೆಲ್ಲ ರಾಷ್ಟ್ರಗಳ ಸಾಹಿತ್ಯಗಳು ಎಷ್ಟೇ ಉತ್ತಮವಾಗಿದ್ದರೂ ಕೂಡ ಅವೆಲ್ಲ ಅಧೀನ ದರ್ಜೆಯದಾಗ್ತವೆ. ಸೊ ಹಾಗಾಗಿ ಆವಾಗ ವಿಶ್ವ ಸಾಹಿತ್ಯದ ಕಲ್ಪನೆಯಲ್ಲಿ ಮುಂದೆ ಬರುವಂಥದ್ದು ಯಾವುದು ಅಂತಂದರೆ ಯಾವ ರಾಷ್ಟ್ರಕ್ಕೆ ಆರ್ಥಿಕ ಶಕ್ತಿ ಇದೆ, ಯಾವ ಸಾಹಿತ್ಯಕ್ಕೆ ರಾಷ್ಟ್ರೀಯ ಶಕ್ತಿ ಇದೆ, ಸಾಂಸ್ಕೃತಿಕ ಯಜಮಾನಿಕೆ ಇದೆ, ಅವೇ ವಿಶ್ವ ಸಾಹಿತ್ಯ ಆಗುತ್ತೆ. ಸೊ ಈ ರೀತಿಯಾಗಿರುವಂಥ ದುಂಡು ಹೇಳಿಕೆಗಳಿದೆಯಲ್ಲ, ಇವು ಏನಂತಂದರೆ ಈ ಥರದ ಸ್ಥಳೀಯ, ದೇಶೀಯ ಅಥವಾ ಪ್ರಾದೇಶಿಕವಾಗಿರುವಂಥ ಸಾಹಿತ್ಯವನ್ನು ಅಲ್ಲಗಳೆಯುವಂಥ ಕೆಲಸವನ್ನು, ನಿರಾಕರಿಸುವಂಥ ಅಥವಾ ಕೈ ಬಿಡುವಂಥ ಕೆಲಸ ಆಗೋದಕ್ಕೆ ಒಂದು ಅವಕಾಶ ಆಗಿಬಿಡುತ್ತೆ. ಸೊ ಹಾಗಾಗಿ ವಿಶ್ವ ಸಾಹಿತ್ಯ ಅನ್ನುವಂಥದ್ದು ಇದೆಯಲ್ಲ, ಇದನ್ನು ನಾವು ತುಂಬ ಎಚ್ಚರಿಕೆಯಿಂದ ನಾವು ಗಮನಿಸಬೇಕಾಗತ್ತೆ, ತುಂಬ ಎಚ್ಚರಿಕೆಯಿಂದ ಕಾಣಬೇಕಾಗುತ್ತೆ. ಇದರಿಂದ ಸ್ಥಳೀಯತೆಯ
ಸಾಹಿತ್ಯ ಅಥವಾ ಸ್ಥಳೀಯ ಸಂಸ್ಕೃತಿ, ಸ್ಥಳೀಯ ಅನನ್ಯತೆ ಇದೆಯಲ್ಲ, ಅದು ಧ್ವಸ್ತವಾಗುವಂಥ ಆಸ್ಪದ ಇರುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಅವಕಾಶ ಇರುತ್ತೆ. ಸೊ ಹಾಗಾಗಿ ಏನಂತಂದರೆ, ನಮ್ಮತನವನ್ನು ಬಿಟ್ಟು ವಿಶ್ವಾತ್ಮಕತೆಯ ದೀಕ್ಷೆಯನ್ನು ತೊಡೋದಿದೆಯಲ್ಲ, ಇದು ಅಷ್ಟು ಸಮಂಜಸ ಅಲ್ಲ ಅನ್ನುವಂಥದ್ದು. ಇದರ ದೇಶೀಯ ಸಾಂಸ್ಕೃತಿಕ ಅಧ್ಯಯನಕ್ಕೆ ಇದರಿಂದ ಹಿನ್ನಡೆ ಆಗುತ್ತೆ. ಸಂಸ್ಕೃತಿಜನ್ಯವಾಗಿರುವಂಥ ಸಾಹಿತ್ಯವನ್ನು, ಅಂದರೆ ಈ ರೀತಿ ರಾಷ್ಟ್ರೀಯ ಸಂಸ್ಕೃತಿಯನ್ನು ಬಿಟ್ಕೊಟ್ಟು ವಿಶ್ವಾತ್ಮಕತೆಯ ದೀಕ್ಷೆಯನ್ನು ಕೈಗೊಂಡ್ರೆ ಅದು ಸರಿಯಾಗೋದಿಲ್ಲ. ಇದರ ಬಗ್ಗೆ ತೌಲನಿಕ ಅಧ್ಯಯನಕಾರರೇ ಏನು ಹೇಳ್ಬಿಟ್ಟಿದ್ದಾರೆ ಅಂತಂದರೆ, ಈ ಬಗ್ಗೆ ಇನ್ನೂ ಕೂಡ ಕಾಲ ಒದಗಿ ಬಂದಿಲ್ಲ ಅಂತಂತ ಅವ್ರು ಹೇಳ್ತಾರೆ. ಅದ್ರ ಬದಲು ತೌಲನಿಕ ಸಾಹಿತ್ಯದ ಅಧ್ಯಯನಕಾರರು ಏನು ಮಾಡಿದ್ದಾರೆ ಅಂತಂದರೆ, ಬೇರೆ ಬೇರೆ ಭಾಷೆಗಳ ಸಾಹಿತ್ಯದ ಬಗ್ಗೆ, ಬೇರೆ ಬೇರೆ ಭಾಷೆಗಳ ಸಾಹಿತ್ಯ ಕೃತಿಗಳ ಬಗ್ಗೆ ಅವರು ಮುಕ್ತ ಮನಸ್ಸಿನಿಂದ ಅಧ್ಯಯನ ಕೈಗೊಂಡಿದ್ದಾರೆ. ಅದರ ಬಗ್ಗೆ ಪರಿಚಿತರಾಗಿದ್ದಾರೆ. ಪಕ್ಷಪಾತವಿಲ್ಲದೆ ಅದರ ಬಗ್ಗೆ ಚರ್ಚಿಸ್ತಾ ಇದ್ದಾರೆ. ವಿಸ್ತಾರವಾಗಿರುವಂಥ ವಿಶ್ವದ ಅರಿವನ್ನು ಪಡೆದುಕೊಳ್ಳುವಂಥ ವಿಸ್ತಾರವಾಗಿರುವಂಥ ವಿಶ್ವದ ಜ್ಞಾನವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಅರಿವನ್ನು ಕೂಡ ಬೆಳೆಸ್ತಾ ಇದ್ದಾರೆ. ಇದು ತುಂಬ ಮುಖ್ಯವಾಗಿರುವಂಥದ್ದು. ವಿಶ್ವ ಸಾಹಿತ್ಯ ಅನ್ನುವಂಥದ್ದನ್ನು ಪ್ರತಿಪಾದಿಸೋದಕ್ಕಿಂತ ವಿಶ್ವದ ಸಾಹಿತ್ಯವನ್ನು, ಬೇರೆ ಬೇರೆ ಪ್ರದೇಶದ, ಬೇರೆ ಬೇರೆ ರಾಷ್ಟ್ರದ, ಬೇರೆ ಬೇರೆ ಸ್ಥಳದ ಸಾಹಿತ್ಯವನ್ನು ಅತ್ಯಂತ ಮುಕ್ತ ಮನಸ್ಸಿನಿಂದ, ಪೂರ್ವಗ್ರಹ ಪೀಡಿತರಾಗದೆ ಅತ್ಯಂತ ಮುಕ್ತ ಮನಸ್ಸಿಂದ ಅವುಗಳ ಜೊತೆ ಸಂವಾದ ನಡೆಸುವಂಥದ್ದು, ಚರ್ಚೆ ನಡೆಸುವಂಥದ್ದು, ಇವೆಲ್ಲ ಇದೆಯಲ್ಲ, ಇವು ಪ್ರಜಾಸತ್ತಾತ್ಮಕವಾಗಿರುವಂಥದ್ದು. ಇಂಥದ್ದಿದೆಯಲ್ಲ, ಇದು ತೌಲನಿಕ ಅಧ್ಯಯನಕಾರರು ಮಾಡ್ತಾ ಇದ್ದಾರೆ. ಆದರೆ ಸಂಸ್ಕೃತಿಜನ್ಯವಾಗಿರುವಂಥ, ಅಂದರೆ ಆಯಾ ಪ್ರದೇಶಕ್ಕೆ ವಿಶಿಷ್ಟವಾಗಿರುವಂಥ ಸಂಸ್ಕೃತಿ, ಸಮಾಜ, ರಾಜಕೀಯ, ಆರ್ಥಿಕ, ಸಾಮಾಜಿಕ ಅಥವಾ ಶೈಕ್ಷಣಿಕ ಅಥವಾ ಜ್ಞಾನ ಸಂಹಿತೆ ಅಥವಾ ವಿಚಾರ ಸಂಹಿತೆ ಇವುಗಳಿಂದ ಜನಿಸಿದಂಥ ಸ್ಥಳೀಯವಾಗಿರುವಂಥ ಸಾಹಿತ್ಯವನ್ನು ಅಲ್ಲಗೆಳೆದರೆ, ಬರೀ ವಿಶ್ವ ಸಂಸ್ಕೃತಿಯನ್ನು ನಾವು ಒಪ್ಕೊಂಡ್ರೆ ಏನಾಗುತ್ತೆ ಅಂತಂದರೆ, ದೇಶೀಯ ಅಥವಾ ಪ್ರಾದೇಶಿಕ ಸಂಸ್ಕೃತಿಯ ಅಥವಾ ಸಾಂಸ್ಕೃತಿಕ ಅಧ್ಯಯನಕ್ಕೆ ಹಿನ್ನಡೆ ಉಂಟಾಗತ್ತೆ. ಅದು ಸರಿಯಾಗೋದಿಲ್ಲ ಅಂತಂದ್ಬಿಟ್ಟು ಆ್ಯಕ್ಚುಲಿ ತೌಲನಿಕ ಅಧ್ಯಯನಕಾರರು ಹೇಳ್ತಾರೆ. ಈ ವಿಶ್ವ ಸಂಸ್ಕೃತಿ ಅನ್ನುವಂಥದ್ದು ಒಂದು ರೀತಿ ಹೊಸ ಥರದ ಶಬ್ದ ಇದು. ವರ್ಲ್ಡ್ ಲಿಟ್ರೇಚರ್ ಅಂತಂದ್ಬಿಟ್ಟು ಗಯಟೆ ಅದನ್ನು ಹೇಳ್ತಾರೆ. ಜರ್ಮನಿಯಲ್ಲಿ ವೈಲ್ಡ್ ಲಿಟ್ರೇಚರ್ ಅಂತಂತ ಅದರ ಪ್ರೊನೌನ್ಸಿಯೇಷನ್ ಇದೆ. ವರ್ಲ್ಡ್ ಲಿಟ್ರೇಚರ್ ಅನ್ನುವಂಥ ಅರ್ಥ ಅದು. ಇದು ವಿಶ್ವ ಸಂಸ್ಕೃತಿ ಅನ್ನುವಂಥದ್ದು ಅದರ ಒಳಗಡೆ ಇನ್ನೂ ಕೂಡ ತಿರುಳು ಬಲ್ತಿಲ್ಲದೆ ಇರುವಂಥ ಒಂದು ರೀತಿಯ ಶಬ್ದ. ಗಯಟೆಗೂ ಕೂಡ ಇದು ಗೊತ್ತಿತ್ತು. ಆ್ಯಕ್ಚುಲಿ ಇದನ್ನು ಪುಣೇಕರ್ ಅವರೇ ಹೇಳ್ತಾರೆ. ಗಯಟೆಗೂ ಕೂಡ ಇದು ಗೊತ್ತಿತ್ತು. ಬೇರೆ ಬೇರೆ ದೇಶದ ಭಾಷೆಯ ಲೇಖಕರು ತಮ್ಮ ದೇಶವೇ ಮತ್ತು ತಮ್ಮ ಭಾಷೆಗೆ ಮತ್ತು ತಮ್ಮ ದೇಶಕ್ಕೆ ಅಥವಾ ತಮ್ಮ ಭಾಷೆಗೆ ತಮ್ಮ ಸಂಸ್ಕೃತಿಯೇ ಸಾಕು ಅನ್ನುವಂಥ ಸಂಕುಚಿತ ಮನೋವೃತ್ತಿಯನ್ನು ಬಿಟ್ಕೊಡ್ಬೇಕು. ನಿಮ್ಮ ಇದು ಸ್ಲೈಡ್ನಲ್ಲಿ ಬರ್ತಿರುವಂಥ ಮೊದಲನೇ ಪ್ಯಾರ, ಬೇರೆ ಬೇರೆ ದೇಶದ ಅಥವಾ ಬೇರೆ ಬೇರೆ ಭಾಷೆಯ ಲೇಖಕರು ತಮ್ಮ ದೇಶವೇನೇ ಅಥವಾ ತಮ್ಮ ಭಾಷೆಗೆ ಅಥವಾ ತಮ್ಮ ಸಂಸ್ಕೃತಿಗೆ ತಮ್ಮ ದೇಶನೇ ಮುಖ್ಯ ಅಥವಾ ತಮ್ಮ ಭಾಷೆಗೆ ತಮ್ಮ ಸಂಸ್ಕೃತಿನೇ ತಮಗೆ ಸಾಕು ಅನ್ನುವಂಥ ಸಂಕುಚ ಮನೋವೃತ್ತಿಯನ್ನು ಬಿಟ್ಕೊಟ್ಟು ನಾಡಿನ ಭಾಷೆಯ ಅಥವಾ ಸಂಸ್ಕೃತಿಯ ಸಾಹಿತ್ಯದ ಬಗ್ಗೆ ಅರಿವು ಮಾಡಿಕೊಳ್ಳುವಂಥ, ನಾಡಿನ ಅಂತಂತಂದ್ರೆ ತಮ್ಮ ನಾಡಿನ ಮತ್ತು ಇತರೆ ನಾಡಿನ, ತಮ್ಮ ಮತ್ತು ಅನ್ಯ ದೇಶದ ಭಾಷೆಗಳು, ಅದರ ಸಂಸ್ಕೃತಿಗಳು, ಅದರ ಸಾಹಿತ್ಯಗಳು, ಇವುಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಅಗತ್ಯವನ್ನು ಗಯಟೆ ಹೇಳ್ದ. ಯಾಕೆ ಈ ಥರ ಹೇಳ್ದ ಅಂತಂದರೆ, ಗಯಟೆ ಇದ್ದಂಥ ಸಂದರ್ಭದಲ್ಲಿ ಯುರೋಪ್ ಖಂಡದಲ್ಲಿ ಆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಒಂಥರ ಒಳಜಗಳಗಳು ತೀವ್ರವಾಗಿದ್ದವು. ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರಗಳ ನಡುವೆ ಒಳಜಗಳಗಳಿತ್ತು. ಪರಸ್ಪರ ತಿಳುವಳಿಕೆ ಬೇಕಾಗಿತ್ತು ಅವಾಗ ರಾಷ್ಟ್ರಗಳ ಮಧ್ಯೆ. ಒಂಥರ ಸಂಕುಚಿತವಾಗಿರುವಂಥ ರಾಷ್ಟ್ರೀಯತೆ, ನನ್ನ ರಾಷ್ಟ್ರನೇ ಶ್ರೇಷ್ಠ ಅನ್ನುವಂಥದ್ದು, ನನ್ನ ಭಾಷೆ ಶ್ರೇಷ್ಠ ಅನ್ನುವಂಥದ್ದು, ನನ್ನ ಧರ್ಮ ಶ್ರೇಷ್ಠ ಅನ್ನುವಂಥದ್ದು, ಅಥವಾ ನನ್ನ ಧರ್ಮದಲ್ಲಿರುವಂಥ ಈ ಪ್ರಕಾರ ಶ್ರೇಷ್ಠ ಅನ್ನುವಂಥದ್ದು, ಅಥವಾ ನಮ್ಮ ಸಂಸ್ಕೃತಿ ಶ್ರೇಷ್ಠ ಅನ್ನುವಂಥದ್ದು, ನಮ್ಮ ಜನಾಂಗ ಶ್ರೇಷ್ಠ ಅನ್ನುವಂಥದ್ದು, ಈ ಥರದ ಸಂಕುಚಿತವಾಗಿರುವಂಥ ಅಲ್ಪಕಲ್ಪನೆಗಳು ಏನಾಗಿತ್ತು ಅಂತಂತಂದರೆ ತುಂಬ ಉತ್ತುಂಗಕ್ಕೇರಿದ್ವು.
ಸೊ ಇವು ಅತಿರೇಕಕ್ಕೆ ಹೋಗಿದ್ವು. ಸೊ ಹಾಗಾಗಿ ಏನಂತಂತಂದರೆ ಈ ಸಂಕುಚಿತ ರಾಷ್ಟ್ರೀಯತೆ ಇವೆಲ್ಲ ಯುರೋಪ್ ಖಂಡವನ್ನು ದ್ವೇಷ ಸಂಶಯಗಳಲ್ಲಿ ಮುಳುಗಿಸಿ ಹಾಕಿತ್ತು. ಕೊನೆಗೆ ಯುದ್ಧಕ್ಕೂ ಕೂಡ ಆಸ್ಪದ ಮಾಡಿಕೊಡ್ತಿದ್ವು. ಸೊ ಹಾಗಾಗಿ ಏನಂತಂತಂದರೆ ಗಯಟೆ ಏನು ಯೋಚನೆ ಮಾಡಿದ್ರು ಅಂತಂದರೆ ಸಂಸ್ಕೃತಿಯ ಉಚ್ಚ ಶಿಖರಗಳಾಗಿರುವಂಥ ಲೇಖಕರು ಮತ್ತು ಕಲಾವಿದರು ಅವರು ಪರಸ್ಪರರನ್ನು ಅರ್ಥಕೊಂಡ್ರೆ, ಅವರು ಇವರನ್ನು ಇವರು ಅವರನ್ನು, ಯಾವ ರಾಷ್ಟ್ರಗಳು ವೈಮನಸ್ಸಿನಿಂದ ಕೂಡಿದೆ ಅಲ್ಲಿರುವಂಥ ಕಲಾವಿದರು ಸಾಹಿತಿಗಳು ಪರಸ್ಪರ ಅವರ ಸಂಸ್ಕೃತಿಯನ್ನು, ಅವರ ಸಾಹಿತ್ಯವನ್ನು, ಅವರ ಭಾಷೆಯನ್ನು ಇವರು ಅರ್ಥ ಮಾಡಿಕೊಂಡ್ರೆ ಅವರು ಇವರ ಸಾಹಿತ್ಯವನ್ನು, ಇವರ ಭಾಷೆಯನ್ನು, ಇವರ ಸಂಸ್ಕೃತಿಗಳನ್ನು, ಇವರ ಜನವನ್ನು ಅರ್ಥ ಮಾಡಿಕೊಂಡ್ರೆ ವೈಮನಸ್ಸುಗಳು ದೂರ ಆಗ್ತವೆ. ಸೊ ಆ ಎರಡು ರಾಷ್ಟ್ರಗಳ ಮಧ್ಯೆ ಸೌಹಾರ್ದ ಸಂಬಂಧ ರೂಪುಗೊಳ್ಳುತ್ತೆ. ಸಾಹಿತ್ಯ, ಸಂಸ್ಕೃತಿ, ಕಲೆ ಅನ್ನುವಂಥದ್ದು ಜನರನ್ನು ಒಂದು ಮಾಡುತ್ತೆ ಅನ್ನುವಂಥ ನಂಬಿಕೆಯನ್ನು ಗಯಟೆ ಇಟ್ಕೊಂಡಿದ್ದ. ಸೊ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಅವರು ವಿಶ್ವ ಸಾಹಿತ್ಯ ಅನ್ನುವಂಥ ಪರಿಕಲ್ಪನೆಯನ್ನು ಗಯಟೆ ತಂದಿರಬಹುದು ಅಂತಂತ ಹೇಳೋದಕ್ಕೆ ಸಾಧ್ಯ ಇದೆ. ಆಯಾ ದೇಶದ ಕಷ್ಟ ನಷ್ಟಗಳಲ್ಲಿ ನೋಡಿ, ಆಯಾ ದೇಶದ ಕಷ್ಟ ನಷ್ಟಗಳಲ್ಲಿ ಹಾದಿ ಹುಡುಕಬೇಕಾದ್ರೆ ಆದಂಥ ಅನುಭವ, ಒಂದು ದೇಶ ಅತ್ಯಂತ ಕಷ್ಟದ ಅಥವಾ ದುಃಖದ ಒಂದು ಹಾದಿಯನ್ನು ಹಿಡಿದಿದ್ದಂಥ ಸಂದರ್ಭದಲ್ಲಿ ಅದರಿಂದ ಬಿಡುಗಡೆಯ ಪರಿಹಾರದ ಮಾರ್ಗ ಹುಡುಕ್ತಾ ಇರಬೇಕಾದ್ರೆ ಆಗಿರುವಂಥ ಅನುಭವ, ಅದರ ಜನಸಂಸ್ಕೃತಿ, ಆ ಜನಸಂಸ್ಕೃತಿಯ ಮನಸ್ಸಿನ ಪರಿಪಾಕ, ಅವರ ಅನುಭವ, ಆ ಅನುಭವದಿಂದ ಮೂಡಿದಂಥ ತಿಳುವಳಿಕೆ, ಇವು ಆ ದೇಶದ ಕೊಡುಗೆ ವಿಶ್ವ ಸಂಸ್ಕೃತಿಗೆ ಹಿಂಗಾಗತ್ತೆ. ಸೊ ಹಾಗಾಗಿ ಏನಂತಂದರೆ ಈ ವಿಶ್ವ ಸಂಸ್ಕೃತಿಯ ಅಭ್ಯಾಸದಲ್ಲಿ ಆಯಾ ದೇಶದ ವಿಶಿಷ್ಟವಾಗಿರುವಂಥ ಅನುಭವ ಇದೆಯಲ್ಲ, ಆ ವಿಶಿಷ್ಟವಾಗಿರುವಂಥ ಅನುಭವ ಹೊಸ ಆಯಾಮಗಳನ್ನು ಅದು ವಿಶ್ವ ಸಾಹಿತ್ಯ ಅಂತಂತೇನಾದರೂ ಇದ್ದರೆ ಆ ವಿಶ್ವ ಸಾಹಿತ್ಯಕ್ಕೆ ಕೊಡುತ್ತೆ. ಇಲ್ಲ ಅಂತಂದರೆ ತಮ್ಮ ಆಯಾ ದೇಶಗಳಿಗಿರುವಂಥ ವಿಶಿಷ್ಟವಾಗಿರುವಂಥ ಅನುಭವ ಅಥವಾ ಮನಸ್ಸಿನ ಪರಿಪಾಕ ಅಥವಾ ಅವರ ಸಂಸ್ಕೃತಿ, ಆ ಸಂಸ್ಕೃತಿ ಅನುಭವದಿಂದ ಬಂದಿರುವಂಥ ತಿಳುವಳಿಕೆ, ಇವನ್ನೆಲ್ಲವನ್ನು ಕೂಡ ಬಿಟ್ಟು ನಾವು ವಿಶ್ವ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಹೋಗ್ತೀವಿ ಅಂತಂತಂದರೆ ವಿಶ್ವದ ಎದುರುಗಡೆ ಬರಿಗೈಯಿಂದ ಬಂದಂಗೆ ಲೆಕ್ಕ. ಯಾಕೆಂತಂದರೆ ಆಯಾ ದೇಶದ ಕೊಡುಗೆ ಏನು ಅಂತಂದರೆ, ಆಯಾ ದೇಶದ ಅನನ್ಯತೆ ಏನಂತಂದರೆ ಆಯಾ ದೇಶದ ವಿಶಿಷ್ಟ ಅನುಭವ, ಆ ದೇಶದ ಭಾಷೆ, ಆ ದೇಶದ ಸಂಸ್ಕೃತಿ, ಆ ದೇಶದ ವೈಚಾರಿಕ ತಿಳುವಳಿಕೆ, ಸಾಂಸ್ಕೃತಿಕವಾಗಿರುವಂಥ ಗರಿಮೆ, ಇವೆಲ್ಲನೂ ಕೂಡ ಆಯಾ ದೇಶದ ಅನನ್ಯತೆಯನ್ನೇ ಹೇಳುತ್ತೆ. ಆ ದೇಶ ಗುರುತಿಸಲ್ಪಡೋದೇ ಅದರಿಂದ, ಆ ದೇಶದ ಜನರಿಂದ, ಅವರು ಹೊಂದಿರುವಂಥ ಸಾಂಸ್ಕೃತಿಕವಾಗಿರುವಂಥ ಒಂದು ವೈಶಿಷ್ಟ್ಯತೆಯಿಂದ, ವಿಭಿನ್ನತೆಯಿಂದ. ಸೊ ಇವನ್ನೆಲ್ಲನೂ ಬಿಟ್ಟು ಅಥವಾ ಸಾಹಿತ್ಯದಿಂದ ಇವನ್ನೆಲ್ಲನೂ ಬಿಟ್ಟು ನಾನು ಹೋಗ್ತೀನಿ ವಿಶ್ವ ಸಾಹಿತ್ಯದ ಒಂದು ಏಕ ರಸಾಯನದಲ್ಲಿ ನಾನು ಕೂಡ ಕರಗಿ ಹೋಗ್ಬಿಡ್ತೀನಿ ಅಂತಂತಂದರೆ ನನ್ನತನ ಏನು ಕೂಡ ಇಲ್ಲದಂತೆ. ಅದು ಆಗಬಾರ್ದು ಅನ್ನುವಂಥದ್ದು. ನಮ್ಮತನ ಇದ್ದು ನಾವು, ಅಂದರೆ ನನ್ನತನ ಅನ್ನುವಂಥದ್ದು ಇದ್ದು, ನನ್ನ ಅನನ್ಯತೆ ಅನ್ನುವಂಥದ್ದು ಇದ್ದು, ನನ್ನ ವಿಶಿಷ್ಟತೆ ಅನ್ನುವಂಥದ್ದು ಇದ್ದು ವಿಶ್ವದ ಎದುರುಗಡೆ ನಿಂತ್ಕೊಂಡು ವಿಶ್ವ ಸಾಹಿತ್ಯದ ಭಾಗ ಆಗಬೇಕು. ಇದು ಮುಖ್ಯವಾಗಿರುವಂಥದ್ದು. ಸೊ ಸರಿ, ಹಾಗಾದ್ರೆ ಇದನ್ನು ಸಾಧಿಸುವಂಥದ್ದು ಹೇಗೆ? ನನ್ನತನವನ್ನು ನಾನು ಉಳಿಸ್ಕೊಳ್ಬೇಕು. ಒಂದು ವಿಶ್ವ ಸಾಹಿತ್ಯ ಅನ್ನೋಂಥದ್ದೇನಾದರೂ ಇತ್ತು ಅಂತಂತಂದರೆ ಅದನ್ನು ಕೂಡ ನಾನು ಅದರಲ್ಲಿ ಭಾಗಿಯಾಗಬೇಕು. ಇದು ಹೆಂಗೆ ಸಾಧ್ಯ? ವಿಶ್ವ ಸಾಹಿತ್ಯದಲ್ಲಿ ಲಯ ಆಗೋದು ಅದು ಸಾಧ್ಯ ಇಲ್ಲ. ಸೊ ಹಾಗಾಗಿ ಏನಂತಂದರೆ ಮೂಲ ಸತ್ವಕ್ಕೆ ಹಾನಿಯಾಗದಂತೆ ವಿಶ್ವ ಸಾಹಿತ್ಯ ಅನ್ನುವಂಥದ್ದು ಪ್ರತಿಪಾದನೆ ಮಾಡುವಂಥದ್ದು ಏನು ಅಂತಂದರೆ, ಪ್ರತಿ ದೇಶದ ಸಾಹಿತ್ಯದಲ್ಲೂ ಕೂಡ ಮಾನವ ಕುಲಕ್ಕೆ ಸಾಮಾನ್ಯವಾಗಿರುವಂಥ ಕಷ್ಟ, ಸುಖ, ತೊಂದರೆ, ನೋವು, ಸುಖ, ಸಂತೋಷ, ಸಹಿಷ್ಣುತೆ, ಹೊಂದಾಣಿಕೆ, ಸಹಕಾರ, ಕ್ರೌರ್ಯ, ಅಮಾನವೀಯತೆ ಎಲ್ಲನೂ ಕೂಡ ಇರ್ತವೆ. ಇವು ಮೂಲ ಸತ್ವಗಳು, ಮನುಷ್ಯರ ಮೂಲ ಗುಣಗಳು. ಇವು ಅವರ ಸಾಹಿತ್ಯದಲ್ಲಿ ಬಿಂಬಿತವಾಗಿರುತ್ತೆ. ಇವು ಸಮಾನತೆಯಿಂದ ಕೂಡಿಲ್ತಾ ಇದ್ರೂ ಸಮಾನವಾಗಿ ಬಿಂಬಿತವಾಗಿರುತ್ತೆ. ಸೊ ಹಾಗಾಗಿ ಏನಂತಂದರೆ ಈ ಮೂಲ ಸತ್ವಕ್ಕೆ ಹಾನಿಯಾಗದಂತೆ ವಿಸ್ತಾರವನ್ನು ಸಾಧಿಸೋದು ಹೇಗೆ ನೋಡ್ರಿ, ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಸೆಂಟೆನ್ಸ್.
ಮೂಲಸತ್ವಕ್ಕೆ ಹಾನಿಯಾಗದಂತೆ ನನ್ನ ಸಾಹಿತ್ಯದ ಮೂಲಸತ್ವ, ಇನ್ನೊಂದು ಭಾಷೆಯ, ಇನ್ನೊಂದು ರಾಷ್ಟ್ರದ ಇನ್ನೊಂದು ಭಾಷೆಯ ಮೂಲಸತ್ವ ಅದಕ್ಕೆ ಹಾನಿಯಾಗದಂತೆ ವಿಸ್ತಾರವನ್ನು ಸಾಧಿಸುವಂಥದ್ದು. ವಿಸ್ತಾರ ಅಂತಂತ ಹೇಳ್ತಾ ಇದ್ದಾರೆ ಇಲ್ಲಿ, ವಿಶ್ವ ಸಾಹಿತ್ಯ ಅಂತಂತ ಹೇಳ್ತಾ ಇಲ್ಲ, ವಿಸ್ತಾರ ಸಾಧಿಸುವಂಥದ್ದು ಹೇಗೆ ಅನ್ನುವಂಥದ್ದು. ಸೊ ಇದು ಮುಖ್ಯ ಪ್ರಶ್ನೆ. ಮತ್ತೆ ಕೇಂದ್ರ ಮತ್ತು ಈ ವಿಸ್ತಾರ ಅನ್ನುವಂಥದ್ದು ಇದೆಯಲ್ಲ, ಈ ವಿಸ್ತಾರವನ್ನು ಸಾಧಿಸುವಂಥದ್ದು ಹೇಗೆ ಅನ್ನುವಂಥದ್ದು, ಕೇಂದ್ರ ಮತ್ತು ವಿಸ್ತಾರ ಈ ಎರಡೂ ಅರ್ಥಗಳನ್ನು ಒಂದುಗೂಡಿಸುವಂಥ ಶಬ್ದ ಇದೆಯಲ್ಲ, ಅದು ಸಮಗ್ರತ್ವ. ಕೇಂದ್ರ ಮತ್ತು ವಿಸ್ತಾರ, ಒಂದು ವಿಸ್ತಾರವನ್ನು ಸಾಧಿಸಬೇಕು, ಅದರ ಜೊತೆಗೆ ಕೇಂದ್ರತ್ವನು ಕೂಡ ಇರಬೇಕು. ಕೇಂದ್ರ ಅಂತಂತಂದರೆ, ಈಗ ನಾನಿದ್ದೀನಿ ಅಂತಂತಂದರೆ, ಇಲ್ಲಿ ನಾನೊಬ್ಬ ಇದ್ದೀನಿ, ಇನ್ನೊಬ್ಬ ಇದ್ದಾರೆ ಅಂತಂದರೆ, ನನ್ನ ಲೆಕ್ಕಕ್ಕೆ ನಾನು ಕೇಂದ್ರ, ಅವ್ರ ಲೆಕ್ಕಕ್ಕೆ ಅವರು ಕೇಂದ್ರ, ಅಂದರೆ ಮುಖ್ಯರು ಅಂತ. ಅಂದರೆ ಪ್ರಾದೇಶಿಕ ಹಿನ್ನೆಲೆಯಲ್ಲಿ ಆಯಾ ಪ್ರದೇಶ ಕೇಂದ್ರ, ಭಾಷಿಕ ಹಿನ್ನೆಲೆಯಲ್ಲಿ ಆಯಾ ಭಾಷೆ ಕೇಂದ್ರ, ಸಾಹಿತ್ಯಿಕ ಹಿನ್ನೆಲೆಯಲ್ಲಿ ಆಯಾ ಸಾಹಿತ್ಯ ಕೇಂದ್ರ. ಸೊ ಕೇಂದ್ರ ಮತ್ತು ವಿಸ್ತಾರ, ವಿಶ್ವಾತ್ಮಕತೆ ಇದೆಯಲ್ಲ ಅದು. ಅಂದರೆ ಸ್ಥಳೀಯ ಸಾಹಿತ್ಯ ಮತ್ತು ಇನ್ನೊಂದು ವಿಸ್ತಾರವಾಗಿರುವಂಥ ವಿಶ್ವ ಸಾಹಿತ್ಯ ಅಂತಂತ ಹೇಳೋದಾದರೆ ಆ ವಿಶ್ವ ಸಾಹಿತ್ಯ, ಇವೆರಡರ ಎರಡೂ ಅರ್ಥಗಳನ್ನು ಒಂದುಗೂಡಿಸುವಂಥ ರೀತಿ ಹೇಗೆ, ಎರಡೂ ಅರ್ಥಗಳನ್ನು ಒಂದುಗೂಡಿಸುವಂಥ ಶಬ್ದ ಯಾವುದು? ವಿಶ್ವ ಸಾಹಿತ್ಯ ಅಂತಂತಂದರೆ ಅಲ್ಲಿ ವಿಶ್ವ ಅನ್ನುವಂಥದ್ದಕ್ಕೆ ಮಾನ್ಯತೆ ಬರುತ್ತೆ. ಉಳಿದಿರುವಂಥ ಪ್ರಾದೇಶಿಕತೆ ಅನ್ನುವಂಥದ್ದೆಲ್ಲ ಅದರೊಳಗಡೆ ಕರಗೋಗ್ಬಿಡುತ್ತೆ, ಬೆಸುಗೆ ಆಗೋಗ್ಬಿಡುತ್ತೆ. ಪ್ರಾದೇಶಿಕತೆ ಅನ್ನುವಂಥದ್ದು ಹುಡುಕಿದ್ರೂ ಸಿಗೋದಿಲ್ಲ ಅಲ್ಲಿ, ನನ್ನತನ ಅನ್ನುವಂಥದ್ದು ಹುಡುಕಿದ್ರೂ ಸಿಗೋದಿಲ್ಲ. ಕನ್ನಡ ಸಾಹಿತ್ಯ ಅನ್ನುವಂಥದ್ದು ಲಯ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಈ ವಿಶ್ವ ಸಾಹಿತ್ಯ ಅಂತ ಅನ್ನುವಂಥದ್ದು ಕೇಂದ್ರತ್ವವನ್ನು ಒಳಗೊಂಡಿರಬೇಕು, ಅಂದರೆ ನನ್ನ ಕನ್ನಡತನವನ್ನು ಕೂಡ ಒಳಗೊಂಡಿರಬೇಕು, ಅಥವಾ ಸ್ಥಳೀಯ ಭಾಷೆಯ ಸಾಹಿತ್ಯವನ್ನು ಕೂಡ ಒಳಗೊಂಡಿರಬೇಕು, ಅಥವಾ ಸ್ಥಳೀಯ ಜನತೆಯ ಸಾಹಿತ್ಯವನ್ನು ಕೂಡ ಒಳಗೊಂಡಿರಬೇಕು. ಇದು ಕೇಂದ್ರ. ಇನ್ನೊಂದು ವಿಸ್ತಾರ. ವಿಸ್ತಾರ ಅಂತಂತಂದರೆ ಅದೇ ರೀತಿ ವಿಶ್ವದ ಜ್ಞಾನನೂ ಕೂಡ ಬೇಕು ನನಗೆ, ವಿಶ್ವದ ಸಾಹಿತ್ಯನೂ ಕೂಡ ಬೇಕು. ಅದನ್ನು ಬಿಟ್ಟು ನಾವು ಇರೋದಕ್ಕಾಗೋದಿಲ್ಲ. ಯಾಕೆಂತಂದರೆ ಇಡೀ ವಿಶ್ವದ ಜ್ಞಾನ ಅನ್ನುವಂಥದ್ದು ನಮಗೆ ಸಿಗುತ್ತೆ ಅಂತಂದರೆ, ಜ್ಞಾನದ ಅಗಾಧತೆ ಅನ್ನುವಂಥದ್ದು ಅಪಾರವಾಗಿರುವಂಥದ್ದು. ಇಡೀ ವಿಶ್ವದ ಜ್ಞಾನ ನಮಗೆ ಬೇಕೇ ಬೇಕು, ಅದರಿಂದ ಕನ್ನಡ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಮ್ಮತನದ ತಿಳುವಳಿಕೆಯನ್ನು ಕೂಡ ಅವರಿಗೆ ಕೊಡೋದಕ್ಕೆ ಸಾಧ್ಯ ಅನ್ನುವಂಥದ್ದು. ಹಾಗಾದಾಗ ವಿಶ್ವ ಸಾಹಿತ್ಯಕ್ಕೆ ನಮ್ಮ ಸಾಹಿತ್ಯದ ಕೊಡುಗೆನೂ ಕೂಡ ಆಗತ್ತೆ. ಸೊ ಹಾಗಾಗಿ ಈ ಕೇಂದ್ರ ಮತ್ತು ವಿಸ್ತಾರ ಈ ಎರಡೂ ಅರ್ಥಗಳನ್ನು ಒಂದುಗೂಡಿಸುವಂಥ ಶಬ್ದ ಇದೆಯಲ್ಲ, ಅದು ಸಮಗ್ರತ್ವ ಅನ್ನುವಂಥದ್ದು. ಸಮಗ್ರ ಅನ್ನುವಂಥದ್ದು ಅಂಶಗಳು ಸೇರಿ ಸಮಗ್ರ ಆಗಿರುತ್ತೆ. ಸೊ ಅಲ್ಲಿ ಅಂಶಗಳು ಕೂಡ ಇರ್ತವೆ, ಹಾಗೆ ನಾವೆಲ್ಲ ಸೇರಿ ಸಮಗ್ರ ಆಗಿರುತ್ತೆ. ಹೆಂಗೆ ಅಂತಂದರೆ ಈ ಕಿತ್ತಳೆ ಹಣ್ಣಿನ ಹೋಳುಗಳಿದ್ದಂಗೆ, ಕಿತ್ತಳೆ ಹಣ್ಣು ಸಮಗ್ರವಾಗಿ ಇರುತ್ತೆ, ಆದರೆ ಅದರ ಎಸಳುಗಳು ಪ್ರತ್ಯೇಕವಾಗಿರುತ್ತೆ. ಸೊ ಹಾಗಾಗಿ ಆ ಎಸಳುಗಳು ತನನೂ ಕೂಡ ಇರುತ್ತೆ, ಹಾಗೆ ಒಂದು ಒಟ್ಟಂದದ ಹಣ್ಣಾಗಿರುತ್ತೆ. ಸಮಗ್ರತ್ವ ಅನ್ನುವಂಥದ್ದು, ಈ ಸಮಗ್ರತ್ವ ಅನ್ನುವಂಥದ್ದು ಒಟ್ಟಾರೆ ಅನ್ನುವಂಥದ್ದನ್ನು ಹೇಳುತ್ತೆ. ತೌಲನಿಕ ಅಧ್ಯಯನದ ಗುರಿ ಏನು ಅಂತಂದರೆ ಈ ಸಮಗ್ರತ್ವವನ್ನು ಸಾಧಿಸುವಂಥದ್ದು. ಅದನ್ನೇ ಗೈಟೆ ವಿಶ್ವ ಸಾಹಿತ್ಯ ಅನ್ನುವಂಥ ಅರ್ಥದಲ್ಲಿ ಹೇಳಿರ್ಬೋದು. ಆದರೆ ತೌಲನಿಕ ಅಧ್ಯಯನಕಾರರು ಏನು ಹೇಳ್ತಾರೆ ಅಂತಂದರೆ ಸಮಗ್ರತ್ವವನ್ನು ಸಾಧಿಸುವಂಥದ್ದು. ಇಲ್ಲಿ ಎಲ್ಲನೂ ಕೂಡ ಬರುತ್ತೆ, ಯಾವುದೂ ಕೂಡ ಮೇಲಲ್ಲ ಅಥವಾ ಯಾವುದೂ ಕೂಡ ಕೆಳಗೆ ಅಂತಂತಲ್ಲ, ತಾರತಮ್ಯತೆಗಳು ಇಲ್ಲಿ ಇರೋದಿಲ್ಲ. ಸೊ ಈ ಸಮಗ್ರತ್ವವನ್ನು ಸಾಧಿಸುವಂಥದ್ದು ಮುಖ್ಯ. ಸೊ ಈ ಹಿನ್ನೆಲೆಯಲ್ಲಿ ಸಮಗ್ರತೆಗೆ ಬದಲಾಗಿ ವಿಶ್ವ ಸಾಹಿತ್ಯ ಅನ್ನುವಂಥ ಶಬ್ದವನ್ನು ಬಳಸುವಂಥದ್ದಿದೆಯಲ್ಲ, ಇದರ ಬಗ್ಗೆ ಕೆಲವು ವಿದ್ವಾಂಸರು ಏನು ಮಾಡಿದ್ದಾರೆ ಅಂತಂದರೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಏನಂತಂತಂದರೆ ವಿಶ್ವ ಸಾಹಿತ್ಯ ಅನ್ನುವಂಥ ಈ ಶಬ್ದ ಇದೆಯಲ್ಲ, ಒಂದು ದುಂಡಾಗಿರುವಂಥ ಸ್ಟೇಟ್ಮೆಂಟ್, ರೌಂಡ್ ಸ್ಟೇಟ್ಮೆಂಟ್ ಇದು. ಸೊ ಹಾಗಾಗಿ ಏನಂತಂತಂದರೆ ಅದು ಸಂಕೀರ್ಣತೆಗಳನ್ನು ಅದು ಮರೆಮಾಚುತ್ತೆ, ಸಂಕೀರ್ಣತೆಗಳನ್ನು ಅದು ಏನು ಮಾಡುತ್ತೆ ಅಂತಂದರೆ ತೆಗೆದುಹಾಕ್ಬಿಡುತ್ತೆ, ಸಪಾಟುಗೊಳಿಸ್ಬಿಡುತ್ತೆ. ಸೊ ಹಾಗಾಗಿ ಬದುಕು ಆ ಥರ ಇರೋದಿಲ್ಲ, ಜಗತ್ತು ಆ ಥರ ಇಲ್ಲ. ಸೊ ಹಾಗಾಗಿ ಏನಂತಂತಂದರೆ ವಿಶ್ವ ಸಾಹಿತ್ಯ ಅನ್ನುವಂಥದ್ದು, ಯಾಕಂತಂದರೆ ವಿಶ್ವ ಸಾಹಿತ್ಯ ಅನ್ನುವಂಥ ಒಂದು ಸಾಹಿತ್ಯ ಇರುವಂಥದ್ದೇನು ಹೆಂಗೆ ಅಂತಂತಂದರೆ ಹಲವು ಸೇರಿಕೊಂಡು ಅದರಿಂದ ವಿಶ್ವ ಸಾಹಿತ್ಯ ಅನ್ನುವಂಥದ್ದು ಆಗೋದು. ಆದರೆ ಈ ವಿಶ್ವ ಸಾಹಿತ್ಯದ ಕಲ್ಪನೆ ಇದೆಯಲ್ಲ, ಗಯಟೆ ಹೇಳ್ತಾ ಇರುವಂಥದ್ದು, ಈ ವಿಶ್ವ ಸಾಹಿತ್ಯದ ಕಲ್ಪನೆ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ
ಇಡೀ ವಿಶ್ವಕ್ಕೆಲ್ಲ ಒಂದು ಸಾಹಿತ್ಯ, ಇಡೀ ರಾಷ್ಟ್ರಕ್ಕೆಲ್ಲ ಒಂದು ಸಾಹಿತ್ಯ ಅಂತ ಕೆಲವರು ಹೆಂಗೆ ರಾಷ್ಟ್ರೀಯವಾದಿ ಉಗ್ರ ರಾಷ್ಟ್ರೀಯವಾದಿಗಳು ಪ್ರತಿಪಾದಿಸ್ತಾರೆ, ಹಾಗೆ ಇಡೀ ವಿಶ್ವಕ್ಕೆಲ್ಲ ಒಂದು ಸಾಹಿತ್ಯ ಅಂತಂಗೆ ಆಗ್ಬಿಡುತ್ತೆ. ಅದು ಆಗೋದು ತಪ್ಪೋದು. ಯಾಕಂತಂದರೆ ಇಡೀ ವಿಶ್ವಕ್ಕೆ ಒಂದು ಸಾಹಿತ್ಯ ಇರೋದಿಲ್ಲ. ಈ ಭಾರತಂಥ ದೇಶದಲ್ಲಿ ಇಡೀ ವಿಶ್ವ, ಈಗ ಭಾರತದ ಸಾಹಿತ್ಯ ಯಾವುದು ಅಂತಂತಂದರೆ ಯಾವುದನ್ನು ಹೇಳೋಕ್ಕಾಗತ್ತೆ? ಹಿಂದಿ ಅಂತಂತ ಹೇಳಿದ್ರೆ ಈ ಕಡೆ ದಕ್ಷಿಣ ಭಾರತದವರು ಮೇಲೆದ್ದು ಬಿಡ್ತಾರೆ. ಯಾಕೆ ನಮ್ಮಲ್ಲಿ ರಾಮಾಯಣ ದರ್ಶನಂ ಇದೆ, ಅಲ್ಲಿ ತಿರುಕ್ಕುರುಳಿದೆ, ಇಲ್ಲಿ ಮಣಿಪ್ರವಾಳ ಶೈಲಿಯ ಬೇರೆ ಬೇರೆ ಕೃತಿಗಳಿದ್ದಾವೆ. ಆಂಧ್ರದಲ್ಲಿ ಶ್ರೀರಾಮಾಯಣ ಕಲ್ಪವೃಕ್ಷಂ ಅನ್ನುವಂಥ ಕೃತಿ ಇದೆ. ನಮ್ಮ ಸಾಹಿತ್ಯ ಅತ್ಯಂತ ಶ್ರೇಷ್ಠವಾಗಿರುವಂಥ ಸಾಹಿತ್ಯ ಹೇಳ್ತಾರೆ. ಸೊ ಹಾಗಾಗಿ ಏನಂತಂದರೆ ಇಲ್ಲಿರುವಂಥ ರಾಷ್ಟ್ರೀಯ ಸಾಹಿತ್ಯ ಯಾವುದು ಅಂತಂದರೆ ಇಲ್ಲಿರುವಂಥ ಪ್ರಾದೇಶಿಕ ಭಾಷೆಗಳಲ್ಲಿರುವಂಥ ಎಲ್ಲ ಕೃತಿಗಳು ಕೂಡ, ಅಂದರೆ ಇಲ್ಲಿರುವಂಥ ಜನಜೀವನದ ಸಂಸ್ಕೃತಿಯನ್ನು ಬಿಂಬಿಸುವಂಥ, ಅದನ್ನು ವಾಸ್ತವಿಕವಾಗಿ ಮತ್ತು ಕಲಾವಂತಿಕೆಯಿಂದ ನಿರ್ವಹಿಸುವಂಥ ಎಲ್ಲ ಕೃತಿಗಳು ಕೂಡ ರಾಷ್ಟ್ರೀಯ ಸಾಹಿತ್ಯನೇ. ಸೊ ವಿಶ್ವ ಸಾಹಿತ್ಯದ ಲೆಕ್ಕಕ್ಕೆ ಬಂದಾಗ ಈ ಹಿನ್ನೆಲೆ ಇಟ್ಕೋಬೇಕಾಗತ್ತೆ. ಇಟ್ಕೊಂಡು ಆಯಾ ಸ್ಥಳೀಯತೆಯನ್ನು ಗುರುತಿಸಿನೇ ಎಲ್ಲ ಸೇರಿ ವಿಶ್ವ ಸಾಹಿತ್ಯ ಅಂತಂತಂದರೆ ಅದಕ್ಕೊಂದು ಅರ್ಥ ಬರುತ್ತೆ. ಇಲ್ಲಾಂತಂದರೆ ಒಂದು ರೌಂಡ್ ಫಿಗರ್ ಆಗಿ ಈ ಸ್ಥಳೀಯತೆಯನ್ನೆಲ್ಲನೂ ಕೂಡ ಸಮ ಮಾಡಿಬಿಟ್ಟು ಸಪಾಟ್ ಮಾಡಿ ಇದೆಲ್ಲನೂ ಕೂಡ ಒಟ್ಟು ವಿಶ್ವ ಸಾಹಿತ್ಯ ಅಂತಂದರೆ ಇದು ಅಂತಂತ ಮಾಡಿದರೆ ನಮ್ಮ ಸ್ಥಳೀಯ ಅನನ್ಯತೆಯನ್ನು ನಾವು ಕಳ್ಕೊಂಡ್ಬಿಡ್ತೀವಿ. ಸೊ ಹಾಗಾಗಿ ವಿಶ್ವ ಸಾಹಿತ್ಯದ ಶಬ್ದ ಬಳಕೆ ಬಗ್ಗೆನೇ ಕೆಲವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಮುಖ್ಯವಾಗಿ ಬ್ರ್ಯಾಂಡ್ ಕೋರ್ಸ್ಟಿಯಸ್ ಅಂತ ತಂದ್ಬಿಟ್ಟು ಅವ್ರು ಹಿಂಗೆ ಹೇಳಿದ್ದಾರೆ, ವಿಶ್ವ ಸಾಹಿತ್ಯ ಅನ್ನುವಂಥದ್ದು ಈಗಿಲ್ಲ, ಈ ಬರಲಿರುವಂಥ ವಿಶ್ವ ಸಾಹಿತ್ಯದ ಪೂರ್ವಭಾವಿ ಅಧ್ಯಯನ ಅನ್ನುವಂಥದ್ದು ಸರಿಯಲ್ಲ ಅವ್ರು ಹೇಳೋದು, ಬ್ರ್ಯಾಂಡ್ ಕೋರ್ಸ್ಟಿಯಸ್. ಸೊ ವಿಶ್ವ ಸಾಹಿತ್ಯ ಅಂತಂದರೆ ಏನು ಅನ್ನುವಂಥ ಡೆಫಿನೇಷನ್ನೇ ಹೇಳಲಾರದೆ ಅದರ ಅಭ್ಯಾಸ ಅಸಾಧ್ಯ. ಒಂದು ವ್ಯಾಖ್ಯೆಯನ್ನೇ ಕೊಡಲಾರದೆ ಅದರ ಅಭ್ಯಾಸ ಮಾಡೋಕ್ಕಾಗೋದಿಲ್ಲ. ಸುಮ್ಮನೆ ವಿಶ್ವ ಸಾಹಿತ್ಯ ಅಂತ ತಂದ್ಬಿಟ್ಟು ಪದ ಬಳಸ್ತಾರೆ, ಗಯಟೆ ಬಳಸಿದ್ದಾರೆ. ಸೊ ಹಾಗಾಗಿ ಬರೀ ಆಯ್ದ ಸಿದ್ಧ ಕೃತಿಗಳನ್ನು ಅಭ್ಯಸಿಸುವುದು ಇತಿಹಾಸ ಆಗಲ್ಲ. ನೋಡ್ರಿ, ಆಯ್ದ ಸಿದ್ಧ ಕೃತಿಗಳು ಇದು ಇಂಪಾರ್ಟೆಂಟ್. ಆಯ್ದ ಸಿದ್ಧ ಕೃತಿಗಳು ಅಂತಂತ ಬಂದಾಗ ಅವುಗಳನ್ನು ಆಯ್ದುಕೊಳ್ಳೋದು ಹೆಂಗೆ, ಯಾರು ಆರಿಸ್ತಾರೆ, ಆರಿಸುವಂಥ ಅಧಿಕಾರ ಅವರಿಗೆ ಕೊಟ್ಟಂಥವ್ರು ಯಾರು, ಅಥವಾ ಯಾವ ಅರ್ಹತೆಯಿಂದ ಆ ಅಧಿಕಾರವನ್ನು ಪಡೆದಿದ್ದಾರೆ, ಇದು ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಅವಾಗ ದೊಣ್ಣೆ ಯಾರ ಕೈನಲ್ಲಿರುತ್ತೆ ಅವನೇ ಬಲಿಷ್ಠ ಆಗ್ತಾರೆ. ಸೊ ಹಾಗಾಗಿ ಏನಂತಂದರೆ ಈ ಥರದ್ದು ತಪ್ಪಾಗಿರುವಂಥದ್ದು. ಈ ಥರ ಏನಂತಂದರೆ ಬರೀ ಕೇವಲ ಆಯ್ದ ಸಿದ್ಧ ಕೃತಿಗಳನ್ನು ಅಭ್ಯಸಿಸುವಂಥದ್ದು ಇತಿಹಾಸ ಆಗಲ್ಲ. ಅವುಗಳಲ್ಲಿ ಒಂದುಗೂಡಿಸುವಂಥ ಜೀವಂತ ತತ್ವ ಇಲ್ಲ. ಆಯ್ದ ಸಿದ್ಧ ಕೃತಿಗಳನ್ನು ತೆಗೆದುಕೊಂಡ್ರೆ ಸಮಗ್ರತೆ ಇಲ್ಲಿ ಬರುತ್ತೆ. ಸಮಗ್ರತೆ ಅನ್ನುವಂಥದ್ದು ಬಂದಿಲ್ಲ ಅಂತಂದರೆ ಜೀವಂತಿಕೆ ಇಲ್ಲ ಅಂತಂತ ಅರ್ಥ. ಸೊ ಹಾಗಾಗಿ ಈಗ ಇಡೀ ದೇಹದ ಎಲ್ಲ ಅಂಗಾಂಗಗಳು ಕೂಡ ಸರ್ವಸಮರ್ಪಕವಾಗಿದೆ ಅಂತಂದರೆ ದೇಹ ಸಮಗ್ರವಾಗಿದೆ ಅಂತ ಅರ್ಥ. ಕೈ ಇಲ್ಲ ಅಥವಾ ಕಾಲಿಲ್ಲ ಮತ್ತೊಂದಿಲ್ಲ ಅಂತಂತಂದರೆ ಸಮಗ್ರವಾಗಿಲ್ಲ ಅಂತಂತ ಅರ್ಥ. ಸೊ ಹಾಗಾಗಿ ಏನಂತಂದರೆ ಚಾರಿತ್ರಿಕ ಅಭ್ಯಾಸಕ್ಕೆ ಬೇಕಾದಂಥ ಹಿನ್ನೆಲೆ ಜ್ಞಾನ ನಮ್ಗೆ ಇಲ್ಲದೇ ಇರುವಂಥ ಕಾರಣದಿಂದ, ಅಂದರೆ ಬರೀ ಆಯ್ದ ಸಿದ್ಧ ಕೃತಿಗಳನ್ನು ಅಭ್ಯಾಸ ಮಾಡುವಂಥದ್ದು ಇದೆಯಲ್ಲ, ಇದು ಏನಂತಂದರೆ ಇಡೀ ವಿಶ್ವ ಸಾಹಿತ್ಯದ ಅಧ್ಯಯನ ಮಾಡ್ದಂಗಲ್ಲ. ಈಗಾಗಲೇ ಸುಮಾರು ಸಾಹಿತ್ಯ ಬಂದಿದೆ, ಒಂದು ಜೀವಮಾನದಲ್ಲಿ ಅಭ್ಯಾಸ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅವುಗಳ ಜ್ಞಾನ ಬರೀ ಆಯ್ದ ಸಿದ್ಧ ಕೃತಿಗಳನ್ನು ತಗೊಂಡು ಅವುಗಳಿಂದ ಜ್ಞಾನ ಪಡಿತೀವಿ, ವಿಶ್ವ ಸಾಹಿತ್ಯದ ಬಗ್ಗೆ ಹೇಳ್ತೀವಿ ಅಂತಂದರೆ ಸಮಗ್ರತ್ವ ಆಗಲ್ಲ, ಅದು ಪಾರ್ಶ್ವಿಕ ಆಗುತ್ತೆ, ಭಾಗಶಃ ಆಗುತ್ತೆ. ಮತ್ತು ಇನ್ನೊಂದು ಏನಂತಂದರೆ ಈ ಥರದ ಚಾರಿತ್ರಿಕ ಅಭ್ಯಾಸಕ್ಕೆ ಬೇಕಾಗಿರುವಂಥ ಹಿನ್ನೆಲೆ ಜ್ಞಾನ ನಮಗಿಲ್ಲ. ಮತ್ತು ವಿಶ್ವ ಸಾಹಿತ್ಯ ಅಂತಂದರೆ ಏನು ಅನ್ನುವಂಥ ಒಂದು ವ್ಯಾಖ್ಯೆನೂ ಕೂಡ ಇಲ್ಲ, ಅದರ ಅರ್ಥನೂ ಕೂಡ ನಮಗೆ ಏನು ಅನ್ನುವಂಥದ್ದು ಗೊತ್ತಿಲ್ಲ. ಸೊ ಹಿಂಗಿದ ಮೇಲೆ ವಿಶ್ವ ಸಾಹಿತ್ಯ ಅನ್ನುವಂಥದ್ದನ್ನು ಹೆಂಗೆ ಅಭ್ಯಾಸ ಮಾಡುವಂಥದ್ದು, ಮತ್ತು ಬರಬೇಕಾಗಿರುವಂಥ ವಿಶ್ವ ಸಾಹಿತ್ಯ, ಇನ್ನೂ ಕೂಡ ವಿಶ್ವ ಸಾಹಿತ್ಯ ಅನ್ನುವಂಥದ್ದು ಇಲ್ಲ. ಸೊ ಯಾವ ವಿಶ್ವ ಸಾಹಿತ್ಯ ಅನ್ನುವಂಥದ್ದು ಮುಂದೆ ಯಾವುದೋ ಕಾಲಘಟ್ಟದಲ್ಲಿ ನಾವು ಗ್ರಹಿಸ್ತೀವಿ ಅನ್ನುವಂಥ ಹಿನ್ನೆಲೆ ಇಟ್ಕೊಂಡು, ಮನಸ್ಥಿತಿ ಇಟ್ಕೊಂಡು ಈಗಲೇ ವಿಶ್ವ ಸಾಹಿತ್ಯದ ಅಭ್ಯಾಸ ಮಾಡ್ತೀವಿ ಅನ್ನುವಂಥ ಪೂರ್ವಭಾವಿ ಅಭ್ಯಾಸ ಇದೆಯಲ್ಲ, ಇದು ಸರಿಯಲ್ಲ ಹೇಳ್ತಾ ಇರುವಂಥದ್ದು. ಇದು ಒಂದು ವಾದ. ಇದು ಈಗ ಏನಂತಂದರೆ ಪರಿಸ್ಥಿತಿ ಬದಲಾಗಿದೆ ಅನ್ನುವಂಥದ್ದು. ಇತ್ತೀಚೆಗೆ ಏನಂತಂದರೆ ತೌಲನಿಕ ಅಧ್ಯಯನ, ಮುಖ್ಯವಾಗಿ
ತೌಲನಿಕ ಅಧ್ಯಯನನೇ ಏನು ಮಾಡಿರುವಂಥದ್ದು ಅಂತಂದರೆ ವಿಶ್ವ ಸಾಹಿತ್ಯಕ್ಕೆ ಬದಲಾಗಿ ಸಮಗ್ರತೆ ಅನ್ನುವಂಥ ಪದವನ್ನು ಇಟ್ಟಿರುವಂಥದ್ದು. ಅದೇನು ಹೇಳ್ತಾ ಇದೆ ಅಂತಂದರೆ ಕೇಂದ್ರನೂ ಮುಖ್ಯ, ವಿಸ್ತಾರತೆಯನ್ನು ಕೂಡ ಮುಖ್ಯ. ವಿಸ್ತಾರತೆ ಅನ್ನುವಂಥದ್ದು ಒಟ್ಟಾರೆಯಾಗಿರುವಂಥ ಸಾಹಿತ್ಯಗಳಿಗೆ, ಅಂದರೆ ಇಡೀ ಭೂಗೋಳದ ಇಡೀ ಎಲ್ಲ ರಾಷ್ಟ್ರಗಳ ಸಾಹಿತ್ಯಗಳಿಗೆ ಸಂಬಂಧಪಟ್ಟಿರುವಂಥದ್ದು ವಿಸ್ತಾರತೆ. ಕೇಂದ್ರ ಅನ್ನುವಂಥದ್ದು ಆ ಸ್ಥಳೀಯತೆ ಅಥವಾ ಪ್ರಾದೇಶಿಕತೆಗೆ ಅಥವಾ ರಾಷ್ಟ್ರೀಯತೆಗೆ ಸಂಬಂಧಪಟ್ಟಿರುವಂಥದ್ದು, ಆ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಈ ಎರಡೂ ಬೇಕು ಅನ್ನುವಂಥದ್ದು, ಎರಡೂ ಒಟ್ಟಿಗೆ ಜೊತೆಗಿರಬೇಕು ಅನ್ನುವಂಥದ್ದು. ಸೊ ಹಾಗಾಗಿ ಏನಂತಂದರೆ ತೌಲನಿಕ ಸಾಹಿತ್ಯ ಈ ಆತಂಕವನ್ನು ಕಡಿಮೆ ಮಾಡಿದೆ. ಒಂದು ಉದಾಹರಣೆ ಕೊಡ್ತಿದ್ದಾರೆ. ಜಪಾನಿನ ನೋ ಅನ್ನುವಂಥ ಪ್ರಕಾರದ ನಾಟಕಗಳು, ಜಪಾನ್ ದೇಶದ ನೋ ಅನ್ನುವಂಥ ಪ್ರಕಾರದ ನಾಟಕಗಳು, ಇದನ್ನು ಅರ್ಥರ್ ವೇಲಿ ಅನ್ನುವಂಥವನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡ್ದ, ಅನುವಾದ ಮಾಡ್ದ ಅಥವಾ ಭಾಷಾಂತರ ಮಾಡ್ದ. ಮತ್ತು ಅದನ್ನು ಹೇಗೆ ಸವಿಬೇಕು ಅಂತಂದ್ಬಿಟ್ಟು ಇದನ್ನು ಇಂಗ್ಲೀಷಿಗೆ ಅನುವಾದ ಮಾಡ್ದ. ಅವಾಗ ಎಜ್ರಾ ಪೌಂಡು, ಟಿ.ಎಸ್. ಎಲಿಯಟ್ನ ಸಮಕಾಲೀನ ಈ ಎಜ್ರಾ ಪೌಂಡು ಏನು ಮಾಡ್ತಾ ಅಂತಂದರೆ ಆ ನಾಟಕಗಳನ್ನು ಅಭ್ಯಾಸ ಮಾಡಿ ಈ ನಾಟಕಗಳನ್ನ ಹೆಂಗೆ ಓದಬೇಕು ಮತ್ತು ಇದನ್ನು ಹೆಂಗೆ ಆಸ್ವಾದಿಸಬೇಕು ಅನ್ನುವಂಥದ್ದನ್ನು ಇಂಗ್ಲೀಷ್ ಸಾಹಿತ್ಯವನ್ನು ಓದುವಂಥ ಜನತೆಗೆ ತಿಳಿಸ್ತಾರೆ. ಆಗ ಇದರಿಂದ ಸ್ಫೂರ್ತಿಗೊಂಡಂಥ ವಿಲಿಯಂ ಬಟ್ಲರ್ ಯೇಟ್ಸ್, WB ಯೇಟ್ಸ್ ಅಂತ ಕರಿತೀವಲ್ವ, ಆತ ಏನು ಮಾಡ್ದ ಅಂತಂದರೆ ಈ ನೋ ಅನ್ನುವಂಥ ನಾಟಕಗಳನ್ನು, ಈ ಪ್ರಕಾರದ ನಾಟಕಗಳನ್ನು, ಗ್ರೀಕಲ್ಲಿ ರುದ್ರ ನಾಟಕಗಳು ಹೆಂಗಿದೆ ಹಂಗೆ ಜಪಾನ್ನಲ್ಲಿ ನೋ ಅನ್ನುವಂಥ ನಾಟಕಗಳು, ಈ ನೋ ನಾಟಕಗಳನ್ನು ಬರೆದು ಅವನು ಪ್ರದರ್ಶನ ಮಾಡಿಸ್ತಾನೆ. ಯೇಟ್ಸ್ ಅನ್ನುವಂಥವನು, ಯೇಟ್ಸ್ ವಿಶ್ವಪ್ರಸಿದ್ಧ ಕವಿ. ಹೀಗೆ ವಿಶ್ವದ ಮೂಲೆಯಲ್ಲಿ ಯಾವುದೋ ಒಂದು ಜಪಾನಲ್ಲಿ ಹುಟ್ಟಿರುವಂಥದ್ದು ಅರ್ಥರ್ ವೇಲಿ ಅದನ್ನು ಟ್ರಾನ್ಸ್ಲೇಷನ್ ಮಾಡಿಸ್ದ. ಆಮೇಲೆ ಎಜ್ರಾ ಪೌಂಡ್ ಏನು ಮಾಡ್ದ ಅಂತಂದರೆ ಅದನ್ನು ಹೆಂಗೆ ಆಸ್ವಾದಿಸಬೇಕು ಅನ್ನುವಂಥದ್ದನ್ನು ಕಲಿಸ್ತಾ. ಆಮೇಲೆ ವಿಲಿಯಂ ಬಟ್ಲರ್ ಯೇಟ್ಸ್ ಆ ಥರದ ನೋ ಅನ್ನುವಂಥ ಆ ಪ್ರಕಾರದ ನಾಟಕಗಳನ್ನ ಬರೆದು ಪ್ರದರ್ಶನ ಮಾಡಿಸೋದಕ್ಕೆ ಶುರು ಮಾಡಿದ. ಹೀಗೆ ಈ ರೀತಿ ಅಂದರೆ ಯಾರೂ ಕೂಡ ಸಂಕುಚಿತತೆಗೆ ಒಳಗಾಗದೆ, ಅಂದರೆ ಜಪಾನಿನ ಆ ನಾಟಕವನ್ನು ತೆಗೆದುಕೊಂಡು ಇಂಗ್ಲೀಷ್ನ ಅರ್ಥರ್ ವೇಲಿ ಅದನ್ನು ಅನುವಾದ ಮಾಡಿ, ಆಮೇಲೆ ಅದನ್ನು ಯಾರು ಎಜ್ರಾ ಪೌಂಡ್ ಅದನ್ನು ಆಸ್ವಾದಿಸುವಂಥ ರೀತಿ ಹೇಗೆ ಅಂತ ಹೇಳ್ಕೊಟ್ಟ ಮೇಲೆ WB ಯೇಟ್ಸ್ ಅದನ್ನು ಪ್ರದರ್ಶನ ಮಾಡಿರ್ತಾರೆ. ಸೊ ಇಲ್ಲಿ ಕೇಂದ್ರ ಯಾವುದಾಯಿತು? ಜಪಾನ್ ಆಯಿತು. ವಿಸ್ತಾರ ಯಾವುದಾಯಿತು? ಅರ್ಥರ್ ವೇಲಿಯಿಂದ, ಆಮೇಲೆ ಎಜ್ರಾ ಪೌಂಡಿಂದ, ಆಮೇಲೆ ವಿಲಿಯಂ ಬಟ್ಲರ್ ಯೇಟ್ಸಿಂದ ಇದರದ್ದು ಒಂದು ವಿಸ್ತಾರತೆ ಅನ್ನುವಂಥದ್ದು ಸಿಕ್ತು ಜಗತ್ತಿಗೆ. ಸೊ ಹೀಗೆ ಸ್ಥಳೀಯತೆ ಮತ್ತು ವಿಶ್ವ ಅನ್ನುವಂಥದ್ದು ಒಂದುಗೂಡೋದು ಹೀಗೆ. ಸೊ ಹಾಗಾಗಿ ಏನಂತಂದರೆ ವಿಶ್ವದ ಯಾವುದೋ ಮೂಲೆಯಲ್ಲಿ ಹುಟ್ಟುವಂಥ ಸಾಹಿತ್ಯ ಕೃತಿಗಳನ್ನ ನಾವು ಸವಿಯೋದಕ್ಕೆ ಕಲಿತ್ರೆ ಒಂದಲ್ಲ ಒಂದು ದಿನ ವಿಶ್ವ ಸಾಹಿತ್ಯ ಅನ್ನುವಂಥದ್ದು ನಿರ್ಮಾಣ ಆಗ್ಬೋದು ಅನ್ನುವಂಥದ್ದು. ಇದು ಏನಂತಂದರೆ ಸಮಗ್ರತೆಯ ಕಲ್ಪನೆಗೆ ಹತ್ತಿರ ಆಗುತ್ತೆ. ಬಹುಶಃ ಗಯಟ್ಟೆ ಈ ಹಿನ್ನೆಲೆಯಲ್ಲಿ ಹೇಳಿರ್ಬೋದು ವಿಶ್ವ ಸಾಹಿತ್ಯ ಅಂತಂದ್ಬಿಟ್ಟು. ಜಗತ್ತಿನ ಇನ್ನೊಂದು ಏನಂತಂದರೆ ಒಂದು ಅಂಶ, ಜಗತ್ತಿನ ಪ್ರಾಚೀನ ಅಥವಾ ಆಧುನಿಕ ಕಾಲದ, ಪ್ರಾಚೀನ ಮತ್ತು ಆಧುನಿಕ ಕಾಲದ ಕ್ಲಾಸಿಕ್ ಕೃತಿಗಳೇ ವಿಶ್ವ ಸಾಹಿತ್ಯ ಅಂತಂದರೆ ಮೇಲಿನ ರೀತಿಯಲ್ಲಿ, ಈಗ ನೋ ಅನ್ನುವಂಥ ನಾಟಕಗಳ ಬಗ್ಗೆ ಹೇಳಿದ್ದಾನೆ, ಮೇಲಿನ ರೀತಿಯಲ್ಲಿ ಪ್ರಭಾವ ಪ್ರೇರಣೆಗಳಿಂದ ಬೆಳೆಯುವಂಥ ಜಾಗತಿಕ ಸಾಹಿತ್ಯವನ್ನು ವಿಶಾಲಾರ್ಥದಲ್ಲಿ ವಿಶ್ವ ಸಾಹಿತ್ಯ ಅಂತ ಕರಿಬೋದು. ಅಂದರೆ ಜಗತ್ತಿನ ಪ್ರಾಚೀನ ಅಥವಾ ಆಧುನಿಕ ಕಾಲದ ಕ್ಲಾಸಿಕ್ ಕೃತಿಗಳೇ ಮುಖ್ಯವಾಗಿರುವಂಥ ಅಥವಾ ಕ್ಲಾಸಿಕ್ ಕೃತಿಗಳೇ ವಿಶ್ವ ಸಾಹಿತ್ಯ ಅಂತಂತಂದರೆ ಆ ನೋ ನಾಟಕಗಳ ಪ್ರಭಾವ ಪ್ರೇರಣೆಗಳಿಂದ ಹೆಂಗೆ ಜಾಗತಿಕ ಸಾಹಿತ್ಯ ಅನ್ನುವಂಥದ್ದು ಬೆಳೀತು, ಹೆಂಗೆ WB ಯೇಟ್ಸ್ ಹೊಸದಾಗಿ ನೋ ಅನ್ನುವಂಥ ನಾಟಕಗಳನ್ನ ಬರೆದು ಪ್ರದರ್ಶಿಸಿ ಅದರ ವಿಸ್ತಾರತೆಗೆ ಕಾರಣ ಆದ, ಆ ಥರದ ವಿಸ್ತಾರತೆಗೆ ಏನಾಗುತ್ತೆ, ಈ ಥರದ ಕ್ಲಾಸಿಕ್ ಕೃತಿಗಳು ಅಥವಾ ಅಂದರೆ ಆಧುನಿಕ ಕ್ಲಾಸಿಕ್ ಕೃತಿಗಳು ಅಂತಂದರೆ ಕಾದಂಬರಿಗಳೇ ಇವಾಗಿನ ಮಹಾಕೃತಿಗಳು ಅಥವಾ ಕಥೆಗಳೇ ಇವಾಗಿನ ಮಹಾಕೃತಿಗಳು. ಸೊ ಈ ಥರ ಆಧುನಿಕ ಮತ್ತು ಪ್ರಾಚೀನ ಇವೆಲ್ಲನೂ ಕೂಡ ಏನಂತಂದರೆ ಜನತೆಯ ಈ ಸಾಹಿತ್ಯ ಇದೆಯಲ್ಲ, ಈ ಸಾಹಿತ್ಯವನ್ನು ವಿಶಾಲ ಅರ್ಥದಲ್ಲಿ ವಿಶ್ವ ಸಾಹಿತ್ಯ ಅಂತಂತ ಕರಿಬೋದು. ಆ ಲೆಕ್ಕದಲ್ಲಿ ಕರೀತಾರೆ, ಅದನ್ನು ಕರೆಯೋದಕ್ಕೆ ಶುರು ಮಾಡಿದ್ರೆ ಆಗ ಆ ವಿಶ್ವ ಸಾಹಿತ್ಯದ ಸ್ವರೂಪವಾಗಿರುವಂಥ ಸಮಗ್ರತ್ವದ ತಳಹದಿ ಇದೆಯಲ್ಲ
ಆ ತಳಹದಿ ಸಿಗುತ್ತೆ. ಅದು ಸಾಮಾನ್ಯ ಸಾಹಿತ್ಯ ಆಗಿರುತ್ತೆ. ಸಾಮಾನ್ಯವಾಗಿರುವಂತಹ ಸಾಹಿತ್ಯ, ಜನತೆಯ ಸಾಹಿತ್ಯ ಆಗಿರುತ್ತೆ. ಸೊ ಅದು ಆ ಜನತೆಯ ಸಾಹಿತ್ಯ ಇದೆಯಲ್ಲ, ಅದು ಆ ಸಾಹಿತ್ಯ ನೋಡ್ರಿ. ಕ್ಲಾಸಿಕ್ ಸಾಹಿತ್ಯ ಅಂದರೆ ಅಭಿಜಾತ ಸಾಹಿತ್ಯ ಅಥವಾ ಪ್ರಾಚೀನ ಸಾಹಿತ್ಯ ಮತ್ತು ಆಧುನಿಕ ಕಾಲದ ಸಾಹಿತ್ಯ, ಈ ಈ ಈ ಎಲ್ಲ ಸಾಹಿತ್ಯ ಕೃತಿಗಳು, ಕಾಲಗಳನ್ನ ಕ್ಲಾಸಿಕ್ ಅನ್ನುವಂಥ ಆ ಪದಕ್ಕೆ ಅರ್ಥಗಳು ಸಂದರ್ಭದಿಂದ ಕಾಲದಿಂದ ಕಾಲಕ್ಕೆ ಬೇರೆ 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 ಅರ್ಥಗಳು ಬರ್ತವೆ. ಯಾಕೆಂತಂತಂದರೆ ಕ್ಲಾಸಿಕ್ ಅನ್ನುವಂಥ ಒಂದು ಕೃತಿ ಪ್ರಾಚೀನ ಕಾಲದಲ್ಲಿ ಪಂಪನ ವಿಕ್ರಮಾರ್ಜುನ ವಿಜಯ ಆಗುತ್ತೆ, ಆದಿಪುರಾಣ ಆಗುತ್ತೆ. ಇವತ್ತು ಕ್ಲಾಸಿಕ್ ಅನ್ನುವಂಥ ಹೆಸರಿನ ಕೃತಿ ರಾಮಾಯಣ ದರ್ಶನಂ ಆಗುತ್ತೆ, ಅಥವಾ ಮಲೆಗಳಲ್ಲಿ ಮದುಮಗಳು ಆಗುತ್ತೆ, ಅಥವಾ ಯುಗ ಸಂಧ್ಯಾ ಆಗುತ್ತೆ. ಸೊ ಹಾಗಾಗಿ ಅಥವಾ ಕ್ಲಾಸಿಕ್ ಅನಿಸ್ಕೊಳ್ಳುವಂಥ ಕೃತಿ ವೈದೇಹಿಯವರ ಕೃತಿಗಳಾಗ್ಬೋದು. ಸೊ ಯಾಕೆ ಅಂತಂತಂದರೆ ಕರಾವಳಿಯ ಹೆಣ್ಣು ಮಕ್ಕಳ ಬದುಕಿದೆ ಅಲ್ಲಿ. ಶಿವರಾಮ್ ಕಾರಂತರ ಕಾದಂಬರಿಗಳಾಗ್ಬೋದು. ಕರಾವಳಿಯ ಜನಜೀವನ ಅಲ್ಲಿ ಇಳಿಕಿರಿದು ಬಿಟ್ಟಿದೆ. ಅಲ್ಲಿ ಮುದುಕಿ ಅಥವಾ ವಿಧವೆಯರ ಜೀವನ ಹೆಂಗಿದೆ ಅನ್ನುವಂಥದ್ದಲ್ಲಿ ನೀವು ನೋಡ್ಬೋದು. ಸೊ ಹಾಗಾಗಿ ಈ ಥರದ ಸಾಹಿತ್ಯ ಇದೆಯಲ್ಲ, ಇವೆಲ್ಲ ಏನಂತಂತಂದರೆ ಸಮಗ್ರತ್ವವನ್ನು ತಂದುಕೊಡುವಂಥದ್ದು. ಪ್ರಾಚೀನ ಮತ್ತು ಆಧುನಿಕತೆ ಈ ಬಗ್ಗೆ ಕ್ಲಾಸಿಕ್ ಸಾಹಿತ್ಯಗಳಿದ್ದಾವಲ್ಲ, ಇವು ವಿಶ್ವ ಸಾಹಿತ್ಯಕ್ಕೆ ಸಮಗ್ರತ್ವವನ್ನು ತಂದುಕೊಡುವಂಥದ್ದು. ಈ ರೀತಿ ಸಮಗ್ರತ್ವವನ್ನು ತಂದುಕೊಡುವಂಥ ಸಾಹಿತ್ಯ ಸಾಮಾನ್ಯ ಸಾಹಿತ್ಯ. ಸಾಮಾನ್ಯ ಅಂತಂದರೆ ಸ್ಥಳೀಯವಾಗಿರುವಂಥ ಸಾಹಿತ್ಯ. ಮತ್ತು ಸಾಮಾನ್ಯ ಸಾಹಿತ್ಯ ಅಂತ ಪರಿಕಲ್ಪನಾತ್ಮಕವಾಗಿ ಮಾತಾಡಿದ್ವಲ್ಲ, ಆ ಸಾಮಾನ್ಯ ಸಾಹಿತ್ಯ ಅಲ್ಲ, ಜನತೆಯ ಸಾಹಿತ್ಯ ಅನ್ನುವಂಥ ಲೆಕ್ಕದಲ್ಲಿ. ಸೊ ಪ್ರಾದೇಶಿಕ ಸಾಹಿತ್ಯಗಳ ಅಧ್ಯಯನದಿಂದ ಸೃಷ್ಟಿಗೊಂಡಂತಹ ಪ್ರಾದೇಶಿಕ ಅಂತಂದರೆ ಸ್ಥಳೀಯ, ಕನ್ನಡದ ಅಥವಾ ಕನ್ನಡದ ಪ್ರದೇಶದಲ್ಲಿರುವಂಥ ಬೇರೆ ಬೇರೆ ಭಾಷೆಗಳು. ಸೊ ಈ ಥರದ್ದು ಇದಾವಲ್ಲ, ಈ ಸಾಹಿತ್ಯಗಳ ಅಧ್ಯಯನದಿಂದ ಸೃಷ್ಟಿಗೊಂಡಂಥ ಜೀವನ ಮೌಲ್ಯಗಳು, ಈ ಜೀವನ ಮೌಲ್ಯಗಳನ್ನು ಬೇರೆ ಒಂದು ಪ್ರದೇಶದ ಸಾಹಿತ್ಯದ ಅಧ್ಯಯನದಿಂದ ಅಲ್ಲಿನ ಮೌಲ್ಯಗಳ ಜೊತೆಗೆ ತಾಳೆ ಹಾಕುವಂಥದ್ದು ಅಥವಾ ಬೆಲೆ ಕಟ್ಟುವಂಥದ್ದು, ಅದರ ಮುಖಾಂತರ ಉಂಟಾಗಬಲ್ಲಂಥ ಒಂದು ಬಗೆಯ ಸಮಗ್ರತೆ ಅನ್ನುವಂಥದ್ದಿಲ್ಲ. ಒಂದು ಪ್ರದೇಶದ ಸಾಹಿತ್ಯ ಮತ್ತು ಆ ಸಾಹಿತ್ಯದ ಅಧ್ಯಯನದಿಂದ ನಾವು ತಿಳಿಯುವಂಥ ಜೀವನ ಮೌಲ್ಯ, ಮತ್ತೊಂದು ಪ್ರದೇಶದ ಸಾಹಿತ್ಯ, ಆ ಸಾಹಿತ್ಯದ ಅಧ್ಯಯನದಿಂದ ನಾವು ತಿಳಿಯುವಂಥ ಜೀವನ ಮೌಲ್ಯ. ಸೊ ಇದನ್ನು ಎದುರು ಬದಲಾಗಿಸುವಂಥ ಮುಖಾಂತರ ನಾವೇನು ಮಾಡ್ತೀವಿ ಅಂತಂತಂದರೆ ಒಂದು ಅಧ್ಯಯನ ಕೈಗೊಳ್ತೀವಲ್ವ, ಆ ಅಧ್ಯಯನ ಮತ್ತು ಅದರೊಂದಿಗೆ ತಾಳೆ ಹಾಕುವಂಥದ್ದು, ಅಧ್ಯಯನ ಮಾಡುವಂಥದ್ದು, ಅದನ್ನು ಮೌಲ್ಯಮಾಪನ ಮಾಡುವಂಥದ್ದು, ಅದರ ಮುಖಾಂತರ ಅಂದರೆ ಪರಸ್ಪರ ಸಾಮ್ಯ ವೈಷಮ್ಯವನ್ನು ತಿಳ್ಕೊಳ್ಳುವಂಥದ್ದು, ಅದರ ಹಿಂದೆ ಇರುವಂಥ ಸಾಂಸ್ಕೃತಿಕ ಭಿನ್ನತೆಗಳನ್ನು ತಿಳ್ಕೊಳ್ಳುವಂಥದ್ದು. ಇಲ್ಲಿ ಮೌಲ್ಯಮಾಪನ ಅಂತಂದರೆ ಮತ್ತೆ ಸ್ಥಾನ ಇದು ಅಂತಂತಲ್ಲ, ಶ್ರೇಷ್ಠತೆ ಕನಿಷ್ಠತೆ ಅಂತಂತಲ್ಲ, ಅಂದರೆ ಜೀವನ ಮೌಲ್ಯಗಳ ದೃಷ್ಟಿಯಿಂದ ಜೀವಪರ ಅಥವಾ ಜೀವ ವಿರೋಧಿ ನಿಲುವುಗಳು ಅನ್ನುವಂಥ ಲೆಕ್ಕದಲ್ಲಷ್ಟೇ. ಸೊ ಹಾಗಾಗಿ ಅದಕ್ಕೆ ಹಿನ್ನೆಲೆಯಾಗಿರುವಂಥ ಸಾಂಸ್ಕೃತಿಕ, ರಾಜಕೀಯ, ಆರ್ಥಿಕ ಅಥವಾ ಸಾಮಾಜಿಕ ಹಿನ್ನೆಲೆ ಏನು, ಶೈಕ್ಷಣಿಕವಾಗಿರುವಂಥ ಹಿನ್ನೆಲೆ ಏನು, ಎಲ್ಲೇ ಅರೆಕೊರೆಗಳು ಉಂಟಾಗಿದ್ದಾವೆ, ಜನರ ಜೀವನ ಮಟ್ಟದ ಸ್ಥಿತಿಗತಿ ಏನು, ಜನರ ವೈಚಾರಿಕವಾಗಿರುವಂಥ ಚಿಂತನೆ ಏನು, ಅಲ್ಲಿರುವಂಥ ಜ್ಞಾನ ಸಂಹಿತೆಯ ರೀತಿ ಅಥವಾ ಸ್ವರೂಪ ಏನು, ಇವುಗಳನ್ನು ಆ ಕೃತಿಗಳ ಮುಖಾಂತರ ತಿಳ್ಕೊಳ್ಳುವಂಥದ್ದಿದೆಯಲ್ಲ, ಇದು ಏನಂತಂದರೆ ಈ ಸಾಹಿತ್ಯಗಳ ಅಧ್ಯಯನಕ್ಕೆ, ಬೇರೆ ಬೇರೆ ಪ್ರದೇಶದ ಬೇರೆ ಬೇರೆ ರಾಷ್ಟ್ರಗಳ ಕೃತಿಗಳ ಸಾಹಿತ್ಯದ ಅಧ್ಯಯನಕ್ಕೆ, ಸಾಹಿತ್ಯ ಕೃತಿಗಳ ಅಧ್ಯಯನಕ್ಕೆ ಒಂದು ಸಮಗ್ರತೆ ತಂದುಕೊಡುತ್ತೆ. ಸೊ ಆಗ ಎರಡೂ ಸಾಹಿತ್ಯ ಕೃತಿಗಳು ಸೇರಿ ಒಂದು ಸಮಗ್ರ ಸಾಹಿತ್ಯ ಆಗುತ್ತೆ. ಸೊ ಹಾಗಾಗಿ ಏನಂತಂದರೆ ಈ ರೀತಿಯ ಬೇರೆ ಬೇರೆ ಪ್ರದೇಶದ, ಬೇರೆ ಬೇರೆ ರಾಷ್ಟ್ರದ, ಬೇರೆ ಬೇರೆ ಖಂಡಗಳ ಸಾಹಿತ್ಯ ಕೃತಿಗಳನ್ನು ಎದುರು ಬದಲಾಗಿರಿಸಿ ಅಲ್ಲಿರುವಂಥ ಆ ಬೇರೆ ಬೇರೆ ರಾಷ್ಟ್ರಗಳ ಜೀವನ ಮೌಲ್ಯಗಳನ್ನು ಅಥವಾ ಅದಕ್ಕೆ ಹಿನ್ನೆಲೆಯಾಗಿರುವಂಥ ತಾತ್ವಿಕತೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಪ್ರಕ್ರಿಯೆ ಇದೆಯಲ್ಲ, ಆ ಪ್ರಕ್ರಿಯೆ ನಿರಂತರವಾಗಿರುವಂಥದ್ದು. ನಿರಂತರವಾಗಿ ನಡೆಯುವಂಥ ಈ ಪ್ರಕ್ರಿಯೆಯನ್ನು ಎಲ್ಲೂ ಕೂಡ ನಿಲ್ಲೋದೇ ಇಲ್ಲ. ಸೊ ನಡೀತಾನೆ ಇರುತ್ತೆ. ಇಂತಹ ಎಲ್ಲವನ್ನು ಕೂಡ ಸೇರಿಸ್ಕೊಂಡು ನಡೆಸುವಂಥ ಅಧ್ಯಯನ ಇದೆಯಲ್ಲ, ಇದನ್ನು ಏನಂತ ತೌಲನಿಕ ಅಧ್ಯಯನ ಇದೆಯಲ್ಲ, ಈ ಥರ ತೌಲನಿಕ ಸಾಹಿತ್ಯದ ಅಧ್ಯಯನ ಸಮಗ್ರತೆಯ ವ್ಯಾಪ್ತಿಗೆ ಬರುತ್ತೆ.
ಇಲ್ಲಿ ಎಲ್ಲ ಬಗೆಯ ಸಾಹಿತ್ಯನೂ ಕೂಡ ಬರುತ್ತೆ. ಎಲ್ಲ ಬಗೆಯ ಸಾಹಿತ್ಯ, ಎಲ್ಲ ರಾಷ್ಟ್ರದ ಸಾಹಿತ್ಯ, ಎಲ್ಲ ಭಾಷೆಯ ಸಾಹಿತ್ಯ, ಬಹುಜನರು ಮಾತಾಡ್ತಾ ಇರಲಿ ಅಥವಾ ಕಡಿಮೆ ಜನರು ಮಾತಾಡ್ತಾ ಇರಲಿ, ಎಲ್ಲ ಬಗೆಯ ಸಾಹಿತ್ಯನೂ ಕೂಡ ಬರುತ್ತೆ. ಅಂಥ ಸಾಹಿತ್ಯ ಸಮಗ್ರ ಸಾಹಿತ್ಯ ಆಗುತ್ತೆ. ಅದಕ್ಕೆ ಸಮಗ್ರತೆ ಅನ್ನುವಂಥದ್ದು ಇರುತ್ತೆ. ಬಹುಶಃ ಅಂಥ ಸಾಹಿತ್ಯವನ್ನು ಬೇಕಿದ್ರೆ ವಿಶ್ವ ಸಾಹಿತ್ಯ ಅಂತ ಬೇಕಿದ್ರೆ ಕರಿಬೋದು. ಆದರೆ ಅದು ವಿಶ್ವ ಸಾಹಿತ್ಯ ಅನ್ನುವಂಥ ಒಂದು ಏಕರಸಾಯನದಲ್ಲಿ ಎಲ್ಲ ಸಾಹಿತ್ಯಗಳು ಮಿಳಿತಗೊಂಡಿರುವಂಥದ್ದಲ್ಲ. ಬದಲಾಗಿ ತಮ್ಮ ಅನನ್ಯತೆಯನ್ನು ಉಳಿಸ್ಕೊಂಡೇ, ತಮ್ಮ ಸ್ವಂತಿಕೆಯನ್ನು ಉಳಿಸ್ಕೊಂಡೇ ಮತ್ತೊಂದು ಸಾಹಿತ್ಯದ ಜೊತೆಗೆ ಎದುರಾಗಿ ನಿಲ್ಲುವಂಥ, ಸಂವಾದದಲ್ಲಿ ಚರ್ಚೆಯಲ್ಲಿ ತೊಡಗಿಕೊಳ್ಳುವಂಥ, ಅನುಸಂಧಾನ ಮಾಡುವಂಥ ಒಂದು ಸಾಧ್ಯತೆಗೆ ಮುಕ್ತವಾಗಿ ತೆರೆದುಕೊಂಡಿರ್ತವೆ. ಇದು ಏನಂತಂದರೆ ಈ ಹಿನ್ನೆಲೆಯಲ್ಲಿ ಕರೆಯುವಂಥ ವಿಶ್ವ ಸಾಹಿತ್ಯವನ್ನು ಸಮಗ್ರತ್ವ ಅಥವಾ ಅಲ್ಲಿ ಕೇಂದ್ರ ಮತ್ತು ವಿಸ್ತಾರ ಅನ್ನುವಂಥದ್ದು ಎರಡೂ ಕೂಡ ಅನುಸಂಧಾನಗೊಂಡಿರುವಂಥ ಸಾಧ್ಯತೆ ಹೊಂದಿರುವಂಥ ಸಮಗ್ರತೆ ಅನ್ನುವಂಥದ್ದು ಪ್ರಾಪ್ತವಾಗಿರುತ್ತೆ. ಇದನ್ನು ನಾವು ವಿಶ್ವ ಸಾಹಿತ್ಯ ಅಂತಂದ್ಬಿಟ್ಟು ಕರಿಬೋದು ಅಂತಂತ ನನ್ನ ತಿಳುವಳಿಕೆ. ಇಲ್ಲಿಗೆ ಪ್ರಿಯ ವಿದ್ಯಾರ್ಥಿಗಳೇ, ನಾನು ಈ ವಿಶ್ವ ಸಾಹಿತ್ಯದ ಪರಿಕಲ್ಪನೆಯನ್ನು ಇಲ್ಲಿಗೆ ನಾನು ನಿಲ್ಲಿಸ್ತೀನಿ. ಮತ್ತು ನಾನು ಹೇಳುವಂಥದ್ದು ಏನು ಅಂತಂದರೆ, ನಿಮ್ಮ ಆರೋಗ್ಯ ಅನ್ನುವಂಥದ್ದು ಮುಖ್ಯ. ಯಾವ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಿಬಿಡ್ರಿ ಆರೋಗ್ಯದ ಬಗ್ಗೆ ಇವತ್ತಿನ ಸಂದರ್ಭದಲ್ಲಿ. ಸೊ ಹಾಗಾಗಿ ಏನು ನಿಯಮಗಳು ಅಧಿಕೃತ ಪ್ರಾಧಿಕಾರಗಳು ಕೊಡ್ತವೆ ಅದನ್ನು ಪಾಲಿಸ್ರಿ. ಮತ್ತು ಉತ್ತಮವಾಗಿರುವಂಥ ದಿನಚರಿಯನ್ನು, ಅಂದರೆ ಜೀವನ ಶೈಲಿಯನ್ನು ಪಾಲಿಸ್ರಿ. ನಿಮ್ಮ ಆರೋಗ್ಯವನ್ನು ನೋಡಿಕೊಟ್ರಿ. ಹಾಗೆಯೇ ನಿಮ್ಮ ಆಪ್ತರು, ಬಂಧುವರ್ಗದವರು, ಮನೆಯಲ್ಲಿರುವಂಥವರು, ಇವರ ಬಗ್ಗೆ ಕಾಳಜಿ ವಹಿಸಿ, ಅವರ ಆರೋಗ್ಯದ ಬಗ್ಗೆ ಗಮನಿಸಿ. ಸೊ ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.